ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ BR ಗಂಗಾಧರಯ್ಯ, ಸಹಾಯಕ ಪ್ರಾಧ್ಯಾಪಕ, ಇತಿಹಾಸ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗೌರಿಬಿದನೂರು. ಇಂದು ನಾನು ನಿಮ್ಮೊಂದಿಗೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ BA ಇತಿಹಾಸ ಪತ್ರಿಕೆ ಪೇಪರ್ 1 ಪ್ರಾಚೀನ ಭಾರತದ ಚರಿತ್ರೆ, ಈ ಒಂದು ಪತ್ರಿಕೆಗೆ ಸಂಬಂಧಿಸಿದಂತೆ ಮೂಲಾಧಾರಗಳನ್ನು ಕುರಿತು, ಆಧಾರಗಳು ಅಥವಾ ಮೂಲಾಧಾರಗಳನ್ನು ಕುರಿತು ನಿಮ್ಮೊಂದಿಗೆ ಕೆಲವಾರು ವಿಚಾರಗಳನ್ನು ನಾನು ಹಂಚಿಕೊಳ್ಳಲಿದ್ದೇನೆ. ಈ ಒಂದು ತರಗತಿಯಲ್ಲಿ ನಾವು ಆಧಾರಗಳ ಅರ್ಥವನ್ನು ತಿಳಿದುಕೊಳ್ಳೋಣ, ಆಧಾರಗಳ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳೋಣ, ಆಧಾರಗಳ ವಿಧ ಅಥವಾ ವರ್ಗೀಕರಣವನ್ನು ತಿಳ್ಕೊಳ್ಳೋಣ ಮತ್ತು ಸಾಹಿತ್ಯಾಧಾರಗಳು ಮತ್ತು ಪುರಾತತ್ವ ಆಧಾರಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಆಧಾರಗಳ ಬಗ್ಗೆ ನಾವು ಮಾತನಾಡೋಣ ಈಗ. ಅದಕ್ಕಿಂತ ಮುನ್ನ ಇತಿಹಾಸ ಅಂದರೆ ಏನು? ಗತಕಾಲದ ಘಟನೆಗಳ ಕ್ರಮಬದ್ಧ ಅಧ್ಯಯನವನ್ನೇ ನಾವು ಇತಿಹಾಸ ಅಂತ ನಾವು ಕರಿತೇವೆ. ಹಾಗಾಗಿ ಗತಕಾಲದ ಘಟನೆಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಬೇಕು ಅಂದರೆ ಆಧಾರಗಳ ಅವಶ್ಯಕತೆ ಎನ್ನುವುದು ಅತಿ ಪ್ರಾಮುಖ್ಯವಾಗಿದೆ. ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ಚರಿತ್ರೆಯ ರಚನೆ ಮತ್ತು ಅಧ್ಯಯನಕ್ಕೆ ಆಧಾರಗಳು ಬಹು ಸೂಕ್ತವಾಗಿವೆ, ಬಹು ಪ್ರಾಮುಖ್ಯವಾಗಿವೆ. ಆದ್ದರಿಂದ ಆಧಾರಗಳಿಲ್ಲದೆ ಇತಿಹಾಸವೇ ಇಲ್ಲ ಅಂತ ನಾವು ಹೇಳಬಹುದು. ಅಲ್ಬೆರೂನಿ ಎನ್ನುವಂತಹ ಒಬ್ಬ ಗ್ರೀಕ್ ಇತಿಹಾಸಕಾರ ಪ್ರಾಚೀನ ಭಾರತದ ಭಾರತೀಯರಿಗೆ ಐತಿಹಾಸಿಕ ಪ್ರಜ್ಞೆ ಇರಲಿಲ್ಲ ಎನ್ನುವಂತಹ ಒಂದು ಮಾತನ್ನು ಹೇಳ್ತಾನೆ. ಈ ಮಾತನ್ನು ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್, ಡಾಕ್ಟರ್ ಫ್ಲೀಟ್ ಅವರೂ ಸಹ ಭಾರತೀಯರಿಗೆ ಐತಿಹಾಸಿಕ ಪ್ರಜ್ಞೆ ಇರಲಿಲ್ಲ ಎನ್ನುವಂತಹ ಒಂದು ಮಾತನ್ನು ಅವರು ಮುಂದುವರಿಸ್ತಾರೆ. ಆದರೆ ಭಾರತೀಯರು ಪ್ರಾಚೀನ ಕಾಲದಲ್ಲಿ ಐತಿಹಾಸಿಕ ಗ್ರಂಥಗಳನ್ನು ರಚನೆ ಮಾಡದೇ ಇರಬಹುದು, ಆದರೆ ಬೇರೆ ಸಾಹಿತ್ಯದ ರೂಪದಲ್ಲಿ ಇತಿಹಾಸ ರಚನೆಗೆ ಅನುಕೂಲವಾಗುವಂತಹ ಸಾಕಷ್ಟು ಸಾಹಿತ್ಯ ರಾಶಿಯನ್ನು ಅವರು ಬಿಟ್ಟು ಹೋಗಿದ್ದಾರೆ ಎನ್ನುವುದನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಆಧಾರಗಳನ್ನು ನಾವು ಪ್ರಮುಖವಾಗಿ 2 ಬಗೆಗಳಾಗಿ ನಮ್ಮ ಅಧ್ಯಯನ ದೃಷ್ಟಿಯಿಂದ ವಿಭಜನೆ ಮಾಡಿಕೊಳ್ಳಬಹುದು. ಒಂದು ಸಾಹಿತ್ಯಾಧಾರಗಳು, ಎರಡನೇದು ಪುರಾತತ್ವ ಆಧಾರಗಳು. ಸಾಹಿತ್ಯಾಧಾರಗಳು ಬರವಣಿಗೆಯ ರೂಪದಲ್ಲಿ ಇರುವಂತಹ ನಾವು ಎಲ್ಲ ಆಧಾರಗಳನ್ನು ಸಾಹಿತ್ಯಾಧಾರಗಳು ಅಂತ ನಾವು ಕರಿತೇವೆ. ಎರಡನೇದು ಪುರಾತತ್ವ ಆಧಾರಗಳು. ಈ ಒಂದು ನಮ್ಮ ಪ್ರಾಚೀನ ಜನರು ಕಟ್ಟಿ ಬಿಟ್ಟು ಹೋಗಿರುವಂತಹ ಕಟ್ಟಡಗಳಿರಬಹುದು, ನಾಣ್ಯಗಳಿರಬಹುದು, ಅರಮನೆಗಳಿರಬಹುದು, ಕೋಟೆ ಕೊತ್ತಲಗಳಿರಬಹುದು, ಅವುಗಳ ಒಂದು ಅವಶೇಷಗಳನ್ನು ನಾವು ಈ ಒಂದು ಪುರಾತತ್ವ ಆಧಾರಗಳು ಅಂತ ನಾವು ಕರೆಯುತ್ತೇವೆ. ಮೊದಲನೆಯದಾಗಿ ಸಾಹಿತ್ಯಾಧಾರಗಳು. ಈ ಒಂದು ಸಾಹಿತ್ಯಾಧಾರಗಳ ಒಂದು ಅಧ್ಯಯನದಿಂದ ಆ ಒಂದು ಕಾಲದ ಜನರ ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಒಂದು ಸ್ಥಿತಿಗತಿಗಳನ್ನು, ಅವರ ಸಾಂಸ್ಕೃತಿಕ ಜೀವನದ ಒಂದು ಪರಿಯನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ನಮಗೆ ಸಾಧ್ಯವಾಗುತ್ತೆ. ಸಾಹಿತ್ಯ ಆಧಾರಗಳನ್ನು ನಾವು ಮುಂದುವರಿದು 2 ಭಾಗಗಳಾಗಿ ವಿಂಗಡಿಸಬಹುದು. ಒಂದು ದೇಶೀಯ ಸಾಹಿತ್ಯಾಧಾರಗಳು, ಎರಡನೇದು ವಿದೇಶಿ ಸಾಹಿತ್ಯಾಧಾರಗಳು. ಸಾಹಿತ್ಯಾಧಾರಗಳಲ್ಲಿ 2 ವಿಧ, ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿ ಸಾಹಿತ್ಯ. ದೇಶೀಯ ಸಾಹಿತ್ಯ ನಮ್ಮ ದೇಶದಲ್ಲಿಯೇ ರಚನೆಯಾಗಿರುವಂತಹ ಒಂದು ಸಾಹಿತ್ಯ ರಾಶಿಯನ್ನು ದೇಶೀಯ ಸಾಹಿತ್ಯಾಧಾರಗಳು ಅಂತ ಕರಿತೇವೆ. ಆದರೆ ವಿದೇಶಿ ಸಾಹಿತ್ಯ, ವಿದೇಶಿಗರು ನಮ್ಮ ನೆಲ, ಸಂಸ್ಕೃತಿ ಇದರ ಬಗ್ಗೆ ಏನು ಬರವಣಿಗೆಯ ರೂಪದಲ್ಲಿ ಬಿಟ್ಟು ಹೋಗಿದ್ದಾರೆ, ಅದನ್ನು ನಾವು ವಿದೇಶಿ ಸಾಹಿತ್ಯ ಅಂತ ನಾವು ಹೇಳ್ತೇವೆ.
ಇನ್ನು ಪುರಾತತ್ವ ಆಧಾರಗಳನ್ನು ಮತ್ತೆ 4 ವಿಧಗಳಾಗಿ ನಾವು ಅಧ್ಯಯನದ ದೃಷ್ಟಿಯಿಂದ ವಿಭಜನೆ ಮಾಡಿದ್ದೇವೆ. ಅವುಗಳಲ್ಲಿ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಮತ್ತು ಭೂ ಉತ್ಖನನಗಳು. ಈ ಒಂದು 4 ಭಾಗವಾಗಿ ಪುರಾತತ್ವ ಆಧಾರಗಳನ್ನು ವಿಭಜನೆ ಮಾಡಲಾಗಿದೆ. ಇವುಗಳನ್ನು ನಾವು ಸೂಕ್ಷ್ಮವಾಗಿ ಮತ್ತು ಪೂರ್ಣ ಪ್ರಮಾಣದಲ್ಲಿ ಅರಿತುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡೋಣ. ಮೊದಲನೆಯದಾಗಿ ಸಾಹಿತ್ಯಾಧಾರಗಳು. ಈ ಒಂದು ಸಾಹಿತ್ಯಾಧಾರಗಳು ಭಾರತದ ಇತಿಹಾಸ ರಚನೆಗೆ, ಅದರಲ್ಲಿಯೂ ಪ್ರಾಚೀನ ಭಾರತದ ಇತಿಹಾಸ ರಚನೆಗೆ ತುಂಬ ಮಹತ್ವದ ಒಂದು ಪಾತ್ರವನ್ನು ವಹಿಸುತ್ತವೆ. ನಾನು ಆಗಲೇ ಹೇಳಿದಂತೆ ಸಾಹಿತ್ಯಾಧಾರಗಳು ಆ ಕಾಲದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಂಸ್ಕೃತಿಕ ಎಲ್ಲ ರೀತಿಯ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ನಮಗೆ ಪೂರ್ಣ ಪ್ರಮಾಣದ ದಾಖಲೆಯನ್ನು ಅವು ಒದಗಿಸಿಕೊಡ್ತವೆ. ಈ ಒಂದು ದೇಶೀಯ ಸಾಹಿತ್ಯ ಭಾರತದಲ್ಲಿ ಹಲವಾರು ಭಾಷೆಗಳಲ್ಲಿ ನಮಗೆ ಲಭ್ಯವಿದೆ. ಅದು ಸಂಸ್ಕೃತ, ಹಿಂದಿ, ಪಾಲಿ, ಪ್ರಾಕೃತ್, ಪರ್ಷಿಯನ್, ಮತ್ತು ಇತರೆ ಎಲ್ಲ ದೇಶೀಯ ಭಾಷೆಗಳು, ಅದು ಕನ್ನಡ, ತಮಿಳು, ತೆಲುಗು, ಬೆಂಗಾಲಿ, ಈ ಎಲ್ಲ ಭಾಷೆಗಳಲ್ಲಿಯೂ ಸಹ ಈ ಒಂದು ದೇಶೀಯ ಸಾಹಿತ್ಯಾಧಾರಗಳು ನಮಗೆ ಸಿಗುತ್ತೆ. ಈ ಸಾಹಿತ್ಯಾಧಾರಗಳು, ಸಾಹಿತ್ಯ ಗ್ರಂಥಗಳು ನೇರವಾಗಿ ಚರಿತ್ರೆಯನ್ನು ಹೇಳದೇ ಇರಬಹುದು, ಆದರೆ ಅವುಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ, ಅವುಗಳನ್ನು ಅರ್ಥ ಮಾಡಿಕೊಂಡಾಗ ಸಾಕಷ್ಟು ಆ ಕಾಲದ ಘಟನೆಗಳನ್ನು ನಾವು ಅರ್ಥ ಮಾಡಿಕೊಂಡು ಚರಿತ್ರೆಯನ್ನು ಕಟ್ಟುವ ಪ್ರಯತ್ನವನ್ನು ನಾವು ಮಾಡಬಹುದು. ಏಕೆಂದರೆ ಪ್ರಾಚೀನ ಭಾರತದಲ್ಲಿ ಯಾವುದೇ ಐತಿಹಾಸಿಕ ಗ್ರಂಥಗಳ ರಚನೆ ಎನ್ನುವುದು ಆಗಲಿಲ್ಲ. ನಮ್ಮ ಪ್ರಪ್ರಥಮ ಐತಿಹಾಸಿಕ ಗ್ರಂಥ ಎನ್ನುವುದು ಕಲ್ಹಣನ ರಾಜತರಂಗಿಣಿ. ಅದು ರಚನೆಯಾಗಿದ್ದು 12ನೇ ಶತಮಾನದಲ್ಲಿ. ಅಂದರೆ ಘಟನೆಗಳನ್ನು ದಾಖಲಿಸುವಂತಹ, ವೈಜ್ಞಾನಿಕವಾಗಿ ಘಟನೆಗಳನ್ನು ದಾಖಲಿಸುವಂತಹ ಒಂದು ಪ್ರಕ್ರಿಯೆ ಎನ್ನುವುದನ್ನು ನಾವು ಕಂಡಿದ್ದು ಆ ಒಂದು ಕಲ್ಹಣನ ರಾಜತರಂಗಿಣಿ ಗ್ರಂಥದಲ್ಲಿ ಮೊದಲನೇ ಬಾರಿಗೆ. ಹಾಗಾಗಿ ಯಾವಾಗ ಐತಿಹಾಸಿಕ ಗ್ರಂಥಗಳಿಲ್ಲ, ಆಗ ನಾವು ಈ ಒಂದು ಸಾಹಿತ್ಯದ ಮೊರೆಯನ್ನೇ ನಾವು ಹೋಗಬೇಕಾಗುತ್ತೆ. ಹಾಗಾಗಿ ಈ ಒಂದು ಸಾಹಿತ್ಯಾಧಾರಗಳು ನೇರವಾಗಿ ಚರಿತ್ರೆಯನ್ನು ಹೇಳದೆ ಹೋದರೂ ಸಹ ಆ ಸಾಹಿತ್ಯದ ಅಧ್ಯಯನದಿಂದ ಆ ಕಾಲದ ಸ್ಥಿತಿಗತಿಯನ್ನು ಅರ್ಥ ಮಾಡಿಕೊಳ್ಳೋಕೆ ನಮಗೆ ಸಾಧ್ಯವಾಗುತ್ತೆ. ಈ ಸಾಹಿತ್ಯಾಧಾರಗಳಲ್ಲಿ ಪ್ರಮುಖವಾಗಿ ವೇದಗಳು. ನಿಮಗೆ ಗೊತ್ತೇ ಇದೆ, ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ಣ ವೇದ ಅಂತ ಹೇಳಿಬಿಟ್ಟು ವೇದಗಳ ಕಾಲದ ಆರ್ಯರ ಬಗ್ಗೆ ತಿಳಿದುಕೊಳ್ಳೋಕೆ, ಆರ್ಯರ ಕಾಲದ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳೋಕೆ ನಮಗೆ ಈ ಒಂದು ವೇದಗಳೇ ಮೂಲ ಆಕರಗಳಾಗಿದ್ದಾವೆ. ಆ ವೇದಗಳಿಂದನೇ ಅವರ ರಾಜಕೀಯ ಒಂದು ಚರಿತ್ರೆ, ಸಾಮಾಜಿಕ ಪರಿಸ್ಥಿತಿ ಇರ್ಬೋದು, ಧಾರ್ಮಿಕವಾದಂತಹ ಒಂದು ಸ್ಥಿತಿಗತಿ ಇರಬಹುದು, ಅವರ ಒಂದು ಆಧ್ಯಾತ್ಮದ ಒಂದು ಪರಿಕಲ್ಪನೆ ಇರ್ಬೋದು, ಅವರ ಒಂದು ಸಾಂಸ್ಕೃತಿಕ ಒಂದು ವಿಚಾರಗಳಿರ್ಬೋದು, ಇವೆಲ್ಲವನ್ನು ನಾವು ಈ ವೇದಗಳಿಂದನೇ ತಿಳಿಯೋಕೆ ಸಾಧ್ಯ. ಏಕೆಂದರೆ ವೇದಗಳ ಕಾಲದ ಬಗ್ಗೆ ನಮಗೆ ಅರಿಯೋಕೆ ಯಾವುದೇ ಪುರಾತತ್ವ ಆಧಾರಗಳು ಇಲ್ಲ. ವೇದಗಳಲ್ಲದೆ ನಮಗೆ ವೈದಿಕ ಗ್ರಂಥಗಳು ಅಂತ ನಾವೇನು ಹೇಳ್ತೀವಿ, ವೈದಿಕ ಸಾಹಿತ್ಯ ಅಂತ ಮುಂದುವರೆದೇನು ಹೇಳ್ತೀವಿ, ಬ್ರಾಹ್ಮಣಕಗಳಿರ್ಬೋದು, ವೇದಾಂಗಗಳಿರ್ಬೋದು, ಮಹಾಕಾವ್ಯಗಳಿರಬಹುದು, ಪುರಾಣಗಳಿರಬಹುದು, ಅರಣ್ಯಕಗಳಿರಬಹುದು, ಸ್ಮೃತಿಗಳಿರ್ಬೋದು, ಧರ್ಮಶಾಸ್ತ್ರಗಳು, ಇವೆಲ್ಲವೂ ಸಹ ಇತಿಹಾಸ ರಚನೆಗೆ ನಮಗೆ ಆಕರಗಳನ್ನು ಒದಗಿಸಿಕೊಡುತ್ತೆ, ಮಾಹಿತಿಯನ್ನು ಒದಗಿಸಿಕೊಡುತ್ತವೆ ವೈದಿಕ ಸಾಹಿತ್ಯವೆಲ್ಲ. ವೈದಿಕ ಸಾಹಿತ್ಯವಲ್ಲದೆ ಈ ಒಂದು ಬೌದ್ಧ ಸಾಹಿತ್ಯ, ಅದರಲ್ಲಿಯೂ ಈ ಒಂದು ಬೌದ್ಧ ಧರ್ಮ ಗ್ರಂಥಗಳಾದಂತಹ ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ ಅಂತ ನಾವೇನು ಹೇಳ್ತೀವಿ, ಈ ಒಂದು ಗ್ರಂಥಗಳು ಸಹ ಬೌದ್ಧ ಧರ್ಮದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡುತ್ತೆ. ವಿನಯ ಪೀಠಕ ಬೌದ್ಧ ಭಿಕ್ಷುಗಳ ನೀತಿ ಸಂಹಿತೆಗಳನ್ನು ಒದಗಿಸುತ್ತೆ. ಸುತ್ತ ಪೀಠಕ ಬುದ್ಧನ ಬೋಧನೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡುತ್ತೆ. ಅಭಿಧಮ್ಮ ಪೀಠಕ ಬೌದ್ಧ ಧರ್ಮದ ತತ್ವಗಳು, ಇವುಗಳನ್ನು ಅದು ಒಳಗೊಂಡಿದೆ. ಇವಲ್ಲದೆ ಶ್ರೀಲಂಕಾದಲ್ಲಿ ರಚನೆಯಾದಂತಹ ಈ ಒಂದು ದೀಪವಂಶ ಮತ್ತು ಮಹಾವಂಶ ಗ್ರಂಥಗಳು ಸಹ ಬೌದ್ಧ ಧರ್ಮದ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಮೂಲ ಆಕರಗಳಾಗಿದ್ದಾವೆ. ಅಲ್ಲದೆ ಜಾತಕ ಕಥೆಗಳು, ಬುದ್ಧನ ಜೀವನಕ್ಕೆ ಸಂಬಂಧಿಸಿದಂತಹ ವಿಚಾರಗಳನ್ನು ತಿಳಿದುಕೊಳ್ಳೋಕೆ. ಅಲ್ಲದೆ ಮಿಲಿಂದ ಪನ್ಹಾ ಇರಬಹುದು, ಮೆನೆಂದರ್ ಎನ್ನುವವನು ರಚಿಸಿರುವಂತಹ, ನಾಗಾರ್ಜುನ ರಚಿಸಿರುವಂತಹ ಮಾಧ್ಯಮಿಕ ಸೂತ್ರ ಇರ್ಬೋದು, ಅಶ್ವಘೋಷನು ರಚಿಸಿರುವಂತಹ ಬುದ್ಧಚರಿತೆ ಇರ್ಬೋದು, ಇದೆಲ್ಲ ಬೌದ್ಧ ಧರ್ಮದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡುತ್ತೆ. ಅಲ್ಲದೆ ಜೈನ ಧರ್ಮ, ಜೈನ ಸಾಹಿತ್ಯ, ಜೈನ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಕೆ ನಮಗೆ ಜೈನರ ಪ್ರಮುಖ ಗ್ರಂಥಗಳಾದಂತಹ 12 ಅಂಗಗಳು, ಅವು
ಜೈನ ಧರ್ಮದ ಬಗ್ಗೆ ಮಾಹಿತಿಯನ್ನು ನಮಗೆ ಒದಗಿಸಿಕೊಡುತ್ತೆ. ಇವು ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಮತ್ತು ಆ ಒಂದು ಕಾಲದ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ನಮಗೆ ಮೂಲ ಆಕರಗಳಾಗಿದ್ದಾವೆ. ಇವಲ್ಲದೆ ನಮಗೆ ಪ್ರಮುಖವಾಗಿ ಇತರೆ ಸಾಹಿತ್ಯ ಗ್ರಂಥಗಳು, ನಾನು ಎಲ್ಲವನ್ನೂ ಸಹ ಇಲ್ಲಿ ಮಾತನಾಡೋಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ಪ್ರಮುಖವಾದಂತಹ ಒಂದು ಸಾಹಿತ್ಯ ಕೃತಿಗಳನ್ನು, ಗ್ರಂಥಗಳನ್ನು ಮತ್ತು ಅವುಗಳ ಪ್ರಾಮುಖ್ಯತೆಯನ್ನು ಮಾತ್ರ ನಾನಿಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತಾ ಹೋಗ್ತೇನೆ. ಕೌಟಿಲ್ಯನ ಒಂದು ಅರ್ಥಶಾಸ್ತ್ರ ಏನಿದೆ, ಇದು ಕೌಟಿಲ್ಯ ಎನ್ನುವಂತಹ ಈ ಒಂದು ತಕ್ಷಶಿಲೆಯ ಒಬ್ಬ ಶಿಕ್ಷಕ, ವಿದ್ವಾಂಸ, ಮುಂದೆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣಕರ್ತನಾದವನು ಮತ್ತು ಮುಂದೆ ಮೌರ್ಯರ ಮಂತ್ರಿಯಾಗಿ ಕೆಲಸ ಮಾಡಿದಂತಹ ಕೌಟಿಲ್ಯ ಅಥವಾ ಚಾಣಕ್ಯ ಅಥವಾ ವಿಷ್ಣು ಶರ್ಮ ಅವನು ರಚಿಸಿರುವಂತಹ ಈ ಒಂದು ಅರ್ಥಶಾಸ್ತ್ರ ಗ್ರಂಥ ಆ ಮೌರ್ಯರ ಕಾಲದ ಬಗ್ಗೆ, ಅವರ ಒಂದು ಆಡಳಿತದ ಬಗ್ಗೆ, ರಾಜರ ಕರ್ತವ್ಯಗಳ ಬಗ್ಗೆ ಈ ಎಲ್ಲ ವಿಚಾರಗಳನ್ನು ಅರ್ಥಶಾಸ್ತ್ರ ನಮಗೆ ಪೂರ್ಣವಾಗಿ ತಿಳಿಸುವಂತಹ ಕೆಲಸವನ್ನು ಅದು ಮಾಡುತ್ತೆ. ಅಲ್ಲದೆ ವಿಶಾಖದತ್ತ ರಚಿಸಿರುವಂತಹ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ಗ್ರಂಥಗಳು, ಇದು ಗುಪ್ತರ ಕಾಲದಲ್ಲಿ ರಚನೆಯಾದರೂ ಸಹ ಮೌರ್ಯರ ಒಂದು ಚರಿತ್ರೆಯನ್ನು ಹೇಳುವಂತಹ ಗ್ರಂಥಗಳಾಗಿದ್ದಾವೆ. ಮತ್ತು ನಾನಾಗಲೇ ಹೇಳಿದಂತೆ 12ನೇ ಶತಮಾನದಲ್ಲಿ ರಚನೆಯಾದಂತಹ ಕಲ್ಹಣನ ರಾಜತರಂಗಿಣಿ ಎನ್ನುವಂತಹ ಒಂದು ಗ್ರಂಥ, ಇದು ಕಾಶ್ಮೀರಿ ಅರಸರ ಬಗ್ಗೆ, ಅವರ ವಂಶಾವಳಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಇದು ಪ್ರಪ್ರಥಮ ಐತಿಹಾಸಿಕ ಗ್ರಂಥ ಅಂತ ನಾವು ಹೇಳ್ಬೋದು. ಅಲ್ಲದೆ ಗುಪ್ತರ ಕಾಲದಲ್ಲಿದ್ದಂತಹ ಈ ಒಂದು ಕಾಳಿದಾಸ ಅಂತ ನಾವೇನು ಹೇಳ್ತೀವಿ, ಸಂಸ್ಕೃತ ಸಾಹಿತ್ಯದ ಮೇರು ವ್ಯಕ್ತಿ, ಈತ ರಚಿಸಿರುವಂತಹ ಗ್ರಂಥಗಳು, ಅದು ಮೇಘದೂತ, ವಿಕ್ರಮೋರ್ಷಿಯ, ಕುಮಾರ ಸಂಭವಂ, ರಘುವಂಶ, ಅಭಿಜ್ಞಾನ ಶಾಕುಂತಲ, ಮಾಳ್ವಿಕಾಗ್ನಿಮಿತ್ರ ಮುಂತಾದ ಕಾಳಿದಾಸನ ಗ್ರಂಥಗಳು ಸಹ ಆ ಒಂದು ಕಾಲದ ಸಾಕಷ್ಟು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳೋಕೆ ನಮಗೆ ಪೂರಕವಾದಂತಹ ಮಾಹಿತಿಯನ್ನು ನೀಡುತ್ತವೆ. ಬಾಣನ ಹರ್ಷಚರಿತೆ, ವರ್ಧನ ಸಂತತಿಗೆ ಸೇರಿದಂತಹ ಹರ್ಷವರ್ಧನನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬಾಣನಿಂದ ರಚಿಸಿರುವಂತಹ ಹರ್ಷಚರಿತೆ ಮಾಹಿತಿಯನ್ನು ನೀಡುತ್ತೆ. ಬಿಲ್ಹಣನ ವಿಕ್ರಮಾಂಕ ದೇವಚರಿತೆ ಎನ್ನುವಂತಹ ಒಂದು ಗ್ರಂಥ ವಿಕ್ರಮಾಂಕನ ಒಂದು ವಿಚಾರವನ್ನು ಅದು ಹೇಳುತ್ತೆ. ಆಮೇಲೆ ನಮ್ಮ ಕನ್ನಡದ್ದೇ ಆದಂತಹ ಅಮೋಘ ವರ್ಷನ ಕವಿರಾಜ ಮಾರ್ಗ ಆ ಒಂದು ಗ್ರಂಥ, ಅದರ ಮಾಹಿತಿ. ಅಲ್ಲದೆ ಪ್ರಾಚೀನ ತಮಿಳು ಸಾಹಿತ್ಯ ಅಂತ ನಾವೇನು ಹೇಳ್ತೀವಿ, ಸಂಗಮ್ ಕಾಲದ ಒಂದು ಸಾಹಿತ್ಯ, ಅದನ್ನು ಸಂಗಮ್ ಸಾಹಿತ್ಯ ಅಂತಲೇ ಏನು ನಾವು ಕರಿತೀವಿ, ಆ ಒಂದು ಸಂಗಮ್ ಸಾಹಿತ್ಯ ತಮಿಳರ ಒಂದು ಚರಿತ್ರೆಯನ್ನು ಹೇಳೋಕ್ಕೆ, ಪ್ರಾಚೀನ ತಮಿಳುನಾಡಿನ ಚರಿತ್ರೆಯನ್ನು ಹೇಳುವುದರಲ್ಲಿ, ಅದರಲ್ಲಿಯೂ ಇಳಂಗೋ ಅಡಿಗಳು ರಚಿಸಿರುವಂತಹ ಶಿಲಪದಿಗಾರಂ ಇರ್ಬೋದು, ಚತ್ತನ ರಚಿಸಿರುವಂತಹ ಮಣಿಮೇಕಲೆ ಇರ್ಬೋದು, ತಿರುವಳ್ಳುವರ್ ರಚಿಸಿರುವಂತಹ ತಿರುಕುರಳ್ ಎನ್ನುವಂತಹ ಒಂದು ಗ್ರಂಥ ಇರ್ಬೋದು, ಆಮೇಲೆ ಇತರೆ ಗ್ರಂಥಗಳಾದಂತಹ ಪೆರಿಯ ಪುರಾಣ ಮುಂತಾದಂತಹ ಗ್ರಂಥಗಳು ಅವು ಸಂಗಮ್ ಸಂಸ್ಕೃತಿಯನ್ನು ನಮ್ಮ ಮುಂದೆ ಇಡುವಂತಹ ಒಂದು ಕೆಲಸವನ್ನು ಮಾಡುತ್ತವೆ. ಅದಲ್ಲದೆ ಗುಪ್ತರ ಕಾಲದಲ್ಲಿ ರಚನೆಯಾದಂತಹ ಈ ಒಂದು ವೈಜ್ಞಾನಿಕ ಗ್ರಂಥಗಳು ಅಂತ ನಾವೇನು ಹೇಳ್ತೀವಿ, ಆರ್ಯಭಟನ ಆರ್ಯಭಟೀಯಂ, ವರಾಹಮಿಹಿರನ ಬೃಹತ್ ಸಂಹಿತೆ, ಚರಕನ ಚರಕ ಸಂಹಿತೆ, ಶುಶ್ರುತ ಸಂಹಿತೆ, ಆಮೇಲೆ ವರಾಹಮಿಹಿರನ ಬೃಹತ್ ಸಂಹಿತೆ ಮುಂತಾದ ಒಂದು ಗ್ರಂಥಗಳು ಈ ಗುಪ್ತರ ಕಾಲದಲ್ಲಾದಂತಹ ಬೆಳವಣಿಗೆ, ವಿಜ್ಞಾನ, ಈ ಎಲ್ಲ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ನಮಗೆ ಮೂಲ ಆಕರಗಳಾಗಿದ್ದಾವೆ ಅಂತ ನಾವು ಹೇಳಬಹುದು. ಓಕೆ, ಇವೆಲ್ಲ ಸಾಹಿತ್ಯ ಆಧಾರಗಳ ಬಗ್ಗೆ, ಅದು ದೇಶೀಯ ಸಾಹಿತ್ಯದ ಬಗ್ಗೆ. ಇನ್ನು ನಾವು ವಿದೇಶಿ ಸಾಹಿತ್ಯದ ಕಡೆಗೆ ಹೋಗೋಣ. ಭಾರತದ ಇತಿಹಾಸ ರಚನೆಗೆ ವಿದೇಶಿ ಸಾಹಿತ್ಯವೂ ಸಹ ತುಂಬ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತದೆ. ಪ್ರಾಚೀನ ಕಾಲದಿಂದ ಭಾರತಕ್ಕೆ ಹಲವಾರು ಜನರು ಹಲವಾರು ಕಾರಣಗಳಿಗಾಗಿ ಭೇಟಿ ಕೊಟ್ಟಿದ್ದರು. ವ್ಯಾಪಾರಕ್ಕಾಗಿ ಬಂದಿದ್ದರು, ಸಂದರ್ಶನಕ್ಕಾಗಿ ಬಂದಿದ್ದರು, ಆಕ್ರಮಣದ ಕಾಲದಲ್ಲಿ ಬಂದಿದ್ದರು. ಸೊ ಇವರೆಲ್ಲ ಭಾರತದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಮ್ಮ ಒಂದು ಬರವಣಿಗೆಗಳಲ್ಲಿ ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪೆರಿಪ್ಲೇಸ್ ಆಫ್ ಎರಿತ್ರಿಯನ್ಸಿ ಎನ್ನುವಂತಹ ಒಂದು ಗ್ರಂಥ, ಯಾರು ಬರೆದಿದ್ದಾರೆ ಎನ್ನುವುದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಎನ್ನುವುದು ಇಲ್ಲ, ಅನಾಮಧೇಯ ಅಂತ ನಾವು ಹೇಳ್ತೇವೆ. ಒಬ್ಬ ಗ್ರೀಕ್ ಬರಹಗಾರ ಅಂತಲೂ ಸಹ ಹೇಳಲಾಗುತ್ತೆ. ಸೊ ಈ ಒಂದು ಗ್ರಂಥ ಭಾರತದ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿಯನ್ನು ಕೊಡುತ್ತೆ. ಇನ್ನೊಂದು ವಿಚಾರ, ಈ ಒಂದು ವಿದೇಶಿ ಸಾಹಿತ್ಯ ಎನ್ನುವುದು ಹಲವಾರು ಭಾಷೆಗಳಲ್ಲಿ ನಮಗೆ ಸಿಗುತ್ತೆ. ಅದರಲ್ಲಿಯೂ ಪ್ರಮುಖವಾಗಿ ಗ್ರೀಕ್ ಇರ್ಬೋದು, ಪರ್ಷಿಯನ್ ಇರ್ಬೋದು, ಚೀನಿ ಭಾಷೆಯಲ್ಲಿ ಇರ್ಬೋದು, ಅರೇಬಿಕ್ ಭಾಷೆಯಲ್ಲಿ ಇರ್ಬೋದು, ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ನಾವು ಈ ಒಂದು ವಿದೇಶಿ
ಸಾಹಿತ್ಯವನ್ನು ನಾವು ಕಾಣ್ತೇವೆ. ಪೆರಿಪ್ಲಸ್ ಆಫ್ ದ ಎರಿಥ್ರಿಯನ್ ಸಿ ಅಲ್ಲದೆ ಮೆಗಾಸ್ತನೀಸನ ಇಂಡಿಕಾ, ಮೌರ್ಯರ ಆಸ್ಥಾನಕ್ಕೆ ರಾಯಭಾರಿಯಾಗಿ ಬಂದಿದ್ದಂತಹ ಈ ಒಂದು ಮೆಗಾಸ್ತನೀಸ್ ತನ್ನ ಒಂದು ವಿಚಾರಗಳನ್ನು, ತನ್ನ ಒಂದು ಅನುಭವಗಳನ್ನು ಇಂಡಿಕಾ ಎನ್ನುವಂತಹ ಒಂದು ಗ್ರಂಥದಲ್ಲಿ ಬರ್ಕೊಂಡಿದ್ದಾನೆ. ಅದರ ಅಧ್ಯಯನದಿಂದ ಈ ಒಂದು ಮೌರ್ಯರ ವಿಚಾರಗಳನ್ನು ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಅದಲ್ಲದೆ ಟಾಲಮಿ ಎನ್ನುವನು ಬರೆದಿರುವಂತಹ ಜಿಯೋಗ್ರಫಿಕಲ್ ಟ್ರೀಟೀಸ್ ಆನ್ ಇಂಡಿಯಾ, ಆ ಒಂದು ಗ್ರಂಥವೂ ಸಹ ಭಾರತದ ಭೂಗೋಳದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ಅಲ್ಲದೆ ಅಲೆಕ್ಸಾಂಡರನ ಕಾಲದಲ್ಲಿ ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡಯಾತ್ರೆ ಮಾಡಿದ ಕಾಲದಲ್ಲಿ ಆತನ ಜೊತೆಗೆ ಬಂದಿದ್ದಂತಹ ಹಲವರು ಸಾಕಷ್ಟು ಬರವಣಿಗೆಗಳನ್ನು ಬಿಟ್ಟು ಹೋಗಿದ್ದಾರೆ. ಓಕೆ, ಪ್ರಮುಖ ಗ್ರೀಕ್ ಬರಹಗಾರರು ಮತ್ತು ಬರವಣಿಗೆಗಳು ಅಂದರೆ ಸ್ಟ್ರಾಬೋ, ಅರಿಯನ್, ಜಸ್ಟಿನ್, ಪುಲ್ಟಾಕ್, ಕ್ವಿಂಟೆಸ್, ಟ್ಯಾಸಿಟಸ್, ಡಿಯೋಡ್ರಸ್ ಮುಂತಾದ ಹಲವರ ಬರವಣಿಗೆಗಳು ಗ್ರೀಕರ ದಾಳಿಯ ಬಗ್ಗೆ ಮತ್ತು ಅಂದಿನ ಕಾಲದ ಭಾರತದ ಸ್ಥಿತಿಗತಿಯ ಬಗ್ಗೆ ಮಾಹಿತಿಯನ್ನು ನಮಗೆ ಕೊಡ್ತಾ ಹೋಗ್ತವೆ. ಇವಲ್ಲದೆ ಭಾರತದ ಇತಿಹಾಸ ರಚನೆಗೆ ತುಂಬ ಪ್ರಮುಖವಾದಂತಹ ಮಾಹಿತಿಯನ್ನು ನೀಡುವಂತಹ ಬರವಣಿಗೆಗಳು ಅಂದರೆ ಈ ಚೀನಿಯರ ಬರವಣಿಗೆಗಳು. ಅದರಲ್ಲಿಯೂ ಪ್ರಮುಖವಾಗಿ ಪಾಹಿಯಾನ್ ಬರೆದಿರುವಂತಹ ಫೋಕೋಕಿ ಎನ್ನುವಂತಹ ಒಂದು ಗ್ರಂಥ, ಅದು ಭಾರತದ ಬಗ್ಗೆ ಮಾಹಿತಿಯನ್ನು ಅದು ನೀಡ್ತಾ ಹೋಗುತ್ತೆ. ಅಲ್ಲದೆ ಹುಯೆನ್ ಸಾಂಗ್ ಎನ್ನುವ ಚೀನಿ ಯಾತ್ರಿಕ ಏನು ಭಾರತಕ್ಕೆ ಬಂದು ಭಾರತದಲ್ಲಿ ಬೌದ್ಧ ಧರ್ಮವನ್ನು ಇಲ್ಲಿಯೇ ಮೂಲದಿಂದ ತಿಳಿಯುವ ಕೆಲಸವನ್ನು ಏನು ಮಾಡ್ದ, ಆತ ಸಿ ಯು ಕಿ ಎನ್ನುವಂತಹ ಒಂದು ಗ್ರಂಥವನ್ನು ಬರೆದಿದ್ದಾನೆ. ಅವನ ಗ್ರಂಥದಲ್ಲಿ ಇಲ್ಲಿನ ರಾಜಕೀಯ ವಿಚಾರ, ಧಾರ್ಮಿಕ ವಿಚಾರಗಳು, ಜನರ ನಡೆ ನುಡಿ ಆಚಾರಗಳನ್ನೆಲ್ಲ ಅದರಲ್ಲಿ ಆತ ಬರೆದಿಟ್ಟಿದ್ದಾನೆ. ಅದು ನಮಗೆ ಪ್ರಮುಖ ಆಕರವಾಗಿದೆ. ಅಲ್ಲದೆ ಮತ್ತೊಬ್ಬ ಚೀನಿ ಯಾತ್ರಿಕ ಇತ್ಸಿಂಗ್, ದಿ ರೆಕಾರ್ಡ್ ಆಫ್ ದಿ ಬುದ್ಧಿಸ್ಟ್ ರಿಲಿಜನ್ ಆಸ್ ಪ್ರಾಕ್ಟೀಸ್ಡ್ ಇನ್ ಇಂಡಿಯಾ ಆ್ಯಂಡ್ ಮಲಯನ್ ಆರ್ಚಿಪೆಲಿಗೋ ಎನ್ನುವಂತಹ ಒಂದು ಬರಹವನ್ನೇನು ಬಿಟ್ಟೋಗಿದ್ದಾನೆ. ಅದು ಸಹ ಭಾರತದ ಒಂದು ಬೌದ್ಧ ಧರ್ಮ ಮತ್ತು ಅದನ್ನು ಹೇಗೆ ಜನ ಪಾಲನೆ ಮಾಡ್ತಾ ಇದ್ರು ಎನ್ನುವ ಬಹುತೇಕ ವಿಚಾರಗಳು ಅದರಿಂದ ನಮಗೆ ತಿಳಿದು ಬರುತ್ತೆ. ಇದಲ್ಲದೆ ಸುಲೈಮಾನ್ ಅವನ ಒಂದು ಬರವಣಿಗೆಗಳಿರ್ಬೋದು, ಆಲ್ಬೆರೂನಿಯ ಒಂದು ಬರವಣಿಗೆಗಳಿರ್ಬೋದು, ಇವೆಲ್ಲವೂ ಪ್ರಾಚೀನ ಭಾರತದ ಇತಿಹಾಸವನ್ನು ಬರೆಯೋಕ್ಕೆ, ಅರ್ಥ ಮಾಡಿಕೊಳ್ಳೋಕ್ಕೆ ಪ್ರಮುಖವಾದಂತಹ ಒಂದು ಆಧಾರಗಳಾಗಿ ಪರಿಣಮಿಸಿದಾವೆ ಅಥವಾ ಅವುಗಳನ್ನು ನಾವು ಪರಿಗಣಿಸಬಹುದು ಅಂತ ನಾವು ಹೇಳಬಹುದು. ಇದಾದ ನಂತರ ನಾವು ಪುರಾತತ್ವ ಆಧಾರಗಳ ಕಡೆಗೆ ಹೋಗೋಣ. ಭಾರತದ ಇತಿಹಾಸ ರಚನೆಗೆ ಪುರಾತತ್ವ ಆಧಾರಗಳು ತುಂಬ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತವೆ. ಇತಿಹಾಸ ರಚನೆಗೆ ಇವು ನಿಜವಾಗಿಯೂ ಅದ್ಭುತವಾದಂತಹ ಒಂದು ಆಕರಗಳಾಗಿದ್ದಾವೆ ಅಂತ ನಾವು ಹೇಳಬಹುದು. ನಾನಾಗಲೇ ಹೇಳಿದಂತೆ ಈ ಒಂದು ಪುರಾತತ್ವ ಆಧಾರಗಳು ಅಂದರೆ ನಮ್ಮ ಹಿಂದಿನ ಜನರು ಬಿಟ್ಟು ಹೋಗಿರುವಂತಹ ಈ ಒಂದು ಸ್ಮಾರಕಗಳಿರ್ಬೋದು, ನಾಣ್ಯಗಳಿರ್ಬೋದು, ಶಾಸನಗಳಿರ್ಬೋದು, ಕಟ್ಟಡಗಳ ಪಳೆಯುಳಿಕೆಗಳಿರ್ಬೋದು, ಚಿತ್ರಕಲೆ ಇರ್ಬೋದು, ಇದೆಲ್ಲವನ್ನೂ ಸಹ ನಾವು ಒಟ್ಟಾರೆಯಾಗಿ ಪುರಾತತ್ವ ಆಧಾರಗಳು ಅಂತ ನಾವು ಹೇಳ್ತೇವೆ. ಲಾರ್ಡ್ ಕರ್ಜನ್ ಅವರ ಆಳ್ವಿಕೆಯ ಕಾಲದಲ್ಲಿ ಈ ಒಂದು ಪುರಾತತ್ವ ಇಲಾಖೆಯನ್ನು, ಪ್ರತ್ಯೇಕವಾದಂತಹ ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡಲಾಯಿತು ಅನ್ನುವುದನ್ನು ಸಹ ನಾವು ಗಮನದಲ್ಲಿಟ್ಕೊಳ್ಬೇಕು. ಸೊ ಈ ಒಂದು ಪುರಾತತ್ವ ಆಧಾರಗಳಲ್ಲಿ ನಾವೀಗಾಗಲೇ ನೋಡಿದ್ದೇವೆ 4 ವಿಧಗಳಿದೆ. ಅದರಲ್ಲಿ ಮೊದಲನೆಯದಾಗಿ ಶಾಸನಗಳು. ಶಾಸನಗಳ ಒಂದು ಅಧ್ಯಯನವನ್ನು ನಾವು ಇಂಗ್ಲೀಷ್ನಲ್ಲಿ ಎಪಿಗ್ರಫಿ ಅಂತ ಹೇಳ್ತೇವೆ. ಶಾಸ್ತ್ರ ಅಂತ ಹೇಳಿಬಿಟ್ಟು ಕನ್ನಡದಲ್ಲಿ ಹೇಳ್ತಾರೆ. ಶಾಸನ ಅಂದರೆ ಯಾವುದಾದರೂ ಶಾಶ್ವತವಾದಂತಹ ಒಂದು ಮಾಧ್ಯಮದ ಮೇಲೆ ಬರವಣಿಗೆಯನ್ನು ಮಾಡಿರುವುದನ್ನೇ ನಾವು ಶಾಸನಗಳು ಅಂತ ಹೇಳ್ತೇವೆ. ಅಂದರೆ ಸಾಮಾನ್ಯವಾಗಿ ಕಲ್ಲಿನ ಮೇಲೆ, ಬಂಡೆಗಳ ಮೇಲೆ, ಲೋಹಗಳ ಮೇಲೆ ಮಾಡಿರುವಂತಹ ಒಂದು ಬರವಣಿಗೆಗಳನ್ನು ನಾವು ಶಾಸನಗಳು ಅಂತ ನಾವು ಹೇಳ್ತೇವೆ. ಶಾಸನಗಳನ್ನು ಭಾರತದಲ್ಲಿ ಸುಮಾರು 30,000ಕ್ಕೂ ಹೆಚ್ಚು ಶಾಸನಗಳು ಲಭ್ಯವಾಗಿದ್ದಾವೆ. ಈ ಒಂದು ಶಾಸನಗಳು ಹಲವಾರು ಭಾಷೆಗಳಲ್ಲಿ ನಮಗೆ ಸಿಗ್ತವೆ.
ಅದು ಸಂಸ್ಕೃತ ಭಾಷೆ ಇರ್ಬೋದು, ಪ್ರಾಕೃತ್ ಇರ್ಬೋದು, ಗ್ರೀಕ್ ಇರ್ಬೋದು, ಆರ್ಮ್ಯಾನಿಕ್ ಇರ್ಬೋದು, ಕನ್ನಡ, ತಮಿಳು, ತೆಲುಗು, ಹೀಗೆ ಭಾರತದ ಬಹುತೇಕ ಎಲ್ಲ ಭಾಷೆಗಳಲ್ಲಿ ಈ ಒಂದು ಶಾಸನಗಳು ನಮಗೆ ಸಿಗ್ತವೆ. ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿಯಿಂದ ಕೂಡಿದಂತಹ ಶಾಸನಗಳು ಸಹ ಇದ್ದಾವೆ. ಸೊ ಶಾಸನಗಳು ಸಹ ಬೇರೆ ಬೇರೆ ಭಾಷೆಯಲ್ಲಿ ನಮಗೆ ಸಿಕ್ಕಿದ್ದಾವೆ. ಈ ಒಂದು ಶಾಸನಗಳ ಒಂದು ಸಂಗ್ರಹವನ್ನು ಎಪಿಗ್ರಾಫಿಕಾ ಇಂಡಿಕಾದಲ್ಲಿ ಮತ್ತು ಎಪಿಗ್ರಾಫಿಕಾ ಕರ್ನಾಟಕ ಎನ್ನುವಂತಹ ಒಂದು ಸಂಪುಟಗಳಲ್ಲಿ ನಾವು ಕಾಣಬಹುದು. ಭಾರತದಲ್ಲಿ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಹೊರಡಿಸಿದವನು ಅಶೋಕ. ಈತನೇ ಶಾಸನಗಳ ಪಿತಾಮಹ ಅಂತ ನಾವು ಹೇಳಬಹುದು. ಈತ ತನ್ನ ಸಾಮ್ರಾಜ್ಯಾದ್ಯಂತ ಹಲವಾರು ಶಾಸನಗಳನ್ನು ಈತ ಹೊರಡಿಸಿದ್ದಾನೆ. ಅದರಲ್ಲಿ ಪ್ರಮುಖವಾಗಿ ಅಶೋಕನ 14 ಬಂಡೆ ಶಾಸನಗಳು ಮತ್ತು ಲಘು ಶಾಸನಗಳು ಮತ್ತು ಸ್ತಂಭ ಶಾಸನಗಳು ಅಂತ ಹೇಳಿಬಿಟ್ಟು ಅವುಗಳನ್ನು ನಾವು ವರ್ಗೀಕರಣ ಮಾಡಬಹುದು. ಅಶೋಕನ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಅರ್ಥ ಮಾಡಿಕೊಂಡು ನಮಗೆ ತಿಳಿಸಿದಂತಹ ಒಬ್ಬ ವ್ಯಕ್ತಿ ಅಂದರೆ ಜೇಮ್ಸ್ ಪ್ರಿನ್ಸಿಪ್ ಎನ್ನುವಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿ. 1837ರಲ್ಲಿ ಆತ ಈ ಒಂದು ಅಶೋಕನ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಅರ್ಥ ಮಾಡಿಕೊಂಡು ಆ ಒಂದು ಅಶೋಕ ಮಹಾಶಯನ ಒಂದು ಕಾರ್ಯಗಳನ್ನು ನಮ್ಮ ಮುಂದೆ ತಿಳಿಸುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ಸೊ ಅಶೋಕನ ಶಾಸನಗಳು ಅವನ ಸಾಮ್ರಾಜ್ಯಾದ್ಯಂತ ಅಫ್ಘಾನಿಸ್ತಾನದ ಇಂದ ಹಿಡಿದು ಬಂಗಾಳದವರೆಗೆ, ದಕ್ಷಿಣ ಕಾಶ್ಮೀರದಿಂದ ಹಿಡಿದು ದಕ್ಷಿಣದಲ್ಲಿ ಕರ್ನಾಟಕದವರೆಗೆ ಹಲವಾರು ಶಾಸನಗಳನ್ನು ಅವರು ಹಾಕಿಸಿದ್ದಾರೆ. ಸೊ ಆ ಒಂದು ಶಾಸನಗಳನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಅದರಲ್ಲಿಯೂ ಪ್ರಮುಖವಾಗಿ ಕರ್ನಾಟಕದ ಹಲವೆಡೆ ಇವರ ಒಂದು ಶಾಸನಗಳನ್ನು ನಾವು ಕಾಣ್ತೇವೆ. ಪ್ರಮುಖವಾಗಿ ಮಸ್ಕಿ ಶಾಸನ, ಅಶೋಕನ ಮಸ್ಕಿ ಶಾಸನ ತುಂಬ ಪ್ರಮುಖವಾದದ್ದು. ಅದರಲ್ಲಿ ದೇವಾನಾಂ, ಅಶೋಕನ ಎಲ್ಲ ಶಾಸನಗಳಲ್ಲಿ ದೇವಾನಾಂ ಪ್ರಿಯದಸಿ ಅಂತ ಹೇಳಿಬಿಟ್ಟು ಶಾಸನ ಕೊನೆಯಾಗಿದೆ, ಅಥವಾ ಅದನ್ನು ಹಾಕಿಸಿದವರು ಅಂತ ಇರುತ್ತೆ. ಆದರೆ ಮಸ್ಕಿ ಶಾಸನದಲ್ಲಿ ದೇವಾನಾಂ ಪ್ರಿಯದಸಿ ಅಶೋಕ ಎನ್ನುವಂತಹ ಮಾಹಿತಿ ಇದೆ. ಸೊ ಹಾಗಾಗಿ ದೇವಾನಾಂ ಪ್ರಿಯದಸಿ ಬೇರೆ ಯಾರೂ ಅಲ್ಲ, ಅಶೋಕ ಎನ್ನುವಂತಹ ಒಂದು ನಿಲುವಿಗೆ ಬರೋಕ್ಕೆ ನಮಗೆ ಈ ಒಂದು ಮಸ್ಕಿ ಶಾಸನ ತುಂಬ ಅದ್ಭುತವಾದಂತಹ ಮಾಹಿತಿಯನ್ನು ನಮಗೆ ಕೊಡ್ತು ಅಂತ ನಾವು ಹೇಳಬಹುದು. ಅಲ್ಲದೆ ಅಶೋಕನ ತುಂಬ ಪ್ರಮುಖವಾದಂತಹ ಶಾಸನಗಳಿರುವಂತಹ ಒಂದು ಸ್ಥಳಗಳು ಅಂದರೆ ಕಾಂದಹಾರ್ ಇರ್ಬೋದು, ಅಲಹಾಬಾದ್ ಇರ್ಬೋದು, ನಾನೀಗಾಗಲೇ ಮಾತನಾಡಿದ ಮಸ್ಕಿ ಶಾಸನ ಇರ್ಬೋದು, ರಾಂಪುರ್ವಾ ಶಾಸನ ಇರ್ಬೋದು, ಸಾರನಾಥದ ಸ್ತಂಭ ಶಾಸನ ಇರ್ಬೋದು, ಕರ್ನಾಟಕದ ಬ್ರಹ್ಮಗಿರಿ ಇರ್ಬೋದು, ಜಟಿಂಗರಾಮೇಶ್ವರ ಇರ್ಬೋದು, ಗವಿಮಠ ಇರ್ಬೋದು, ಹೀಗೆ ಬೇರೆ ಬೇರೆ ಕಡೆ, ಅಲ್ಲದೆ ಧೌಲಿ ಇರ್ಬೋದು, ದೆಹಲಿ ಇರ್ಬೋದು, ವೈಶಾಲಿ, ಲೌರ್ಯಾನಂದನ್ಗರ್, ಹೀಗೆ ಮುಂತಾದ ಹಲವಾರು ಕಡೆ ಅಶೋಕನ ಶಾಸನಗಳನ್ನು ನಾವು ಕಾಣ್ತೇವೆ. ಅವು ಅಶೋಕನ ಬಗ್ಗೆ, ಅವನ ಆಡಳಿತದ ಬಗ್ಗೆ, ಬೌದ್ಧ ಧರ್ಮದ ಬಗ್ಗೆ ಆತನಿಗಿದ್ದಂತಹ ನಂಬಿಕೆ ಮತ್ತು ಬೌದ್ಧ ಧರ್ಮವನ್ನು ಆತ ಹೇಗೆ ಪ್ರತಿಪಾದಿಸಿದ ಎನ್ನುವುದರ ಬಗ್ಗೆ, ಅಲ್ಲದೆ ಎಲ್ಲ ಪ್ರಮುಖವಾಗಿ ಧಮ್ಮದ ವಿಚಾರವನ್ನು ನಾವು ತುಂಬ ಪ್ರಮುಖವಾಗಿ ನಾವು ಧರ್ಮ ಅಥವಾ ಧಮ್ಮ ಅಂತ ನಾವೇನು ಹೇಳ್ತೀವಿ, ಅಶೋಕನ ನೀತಿ ಸಂಹಿತೆಗಳನ್ನು ಬೋಧಿಸಿದಂತಹ ಒಂದು ವಿಚಾರ, ಅದನ್ನು ಅಶೋಕನ ಶಾಸನಗಳಲ್ಲಿ ನಾವು ಪ್ರಮುಖವಾಗಿ ಕಾಣ್ತಾ ಹೋಗ್ತೇವೆ. ಸೊ ಈ ಅಶೋಕನ ಶಾಸನಗಳಲ್ಲದೆ ಇತರೆ ಪ್ರಮುಖವಾದಂತಹ ಶಾಸನಗಳು ಅಂತ ಅಂದರೆ ಭಾರತದ, ಅದರಲ್ಲಿಯೂ ಪ್ರಾಚೀನ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳೋಕ್ಕೆ ತುಂಬ ಪ್ರಮುಖವಾದಂತಹ ಶಾಸನಗಳು ಅಂದರೆ ರುದ್ರದಾಮನ ಜುನಗಢ್ ಶಾಸನ, ಚಂದ್ರಗುಪ್ತನ ಮೆಹರೂಲಿ ಶಾಸನ, 2ನೇ ಚಂದ್ರಗುಪ್ತನ ಮೆಹರೂಲಿ ಸ್ತಂಭ ಶಾಸನ, ಇವತ್ತಿಗೂ ಸಹ ದೆಹಲಿಯ ಕುತುಬ್ ಮಿನಾರ್ ಹತ್ರ ಇರುವಂತಹ ಆ ಒಂದು ಕಬ್ಬಿಣದ ಸ್ತಂಭದ ಮೇಲಿರುವಂತಹ ಬರವಣಿಗೆಯನ್ನು ನಾವು ಕಾಣಬಹುದು. ಅಲ್ಲದೆ ಸಮುದ್ರಗುಪ್ತನಿಂದ ಅಥವಾ ಅವನ ಆಸ್ಥಾನ ಬರಹಗಾರನಾದಂತಹ ಹರಿಸೇನನಿಂದ ರಚಿತವಾದಂತಹ ಅಲಹಾಬಾದ್ ಸ್ತಂಭ ಶಾಸನ, ಪ್ರಯಾಗ್ ಪ್ರಶಸ್ತಿ ಅಥವಾ ಅಲಹಾಬಾದ್ ಪ್ರಶಸ್ತಿ ಅಂತಲೇ ಕರೆಯಲಾಗುತ್ತೆ. ಅದು ಸಮುದ್ರಗುಪ್ತನ ಸಾಧನೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಆಮೇಲೆ ರುದ್ರದಮನ ಗಿರ್ನಾಮ್ ಶಾಸನ, ದೆನ್ ಹರ್ಷವರ್ಧನನ ಬಗ್ಗೆ ತಿಳಿಸುವಂತಹ
ಮಧುಬನ್ ಶಾಸನ ಇರಬಹುದು. ದೆನ್ ನಾನಾಘಟ್ ಗೌತಮಿಪುತ್ರ ಬಾಲಶ್ರೀಯ ನಾನಾಘಟ್ ಶಾಸನ, ಉಷಾವದಾತನ ನಾಸಿಕ್ ಶಾಸನ, ಖಾರವೇಲನ ಹಾತಿಗುಂಪ ಶಾಸನ, ಎರಡನೇ ಪುಲಿಕೇಶಿಯ ಐಹೊಳೆ ಶಾಸನ. ಎರಡನೇ ಪುಲಿಕೇಶಿ ಬಾದಾಮಿ ಚಾಳುಕ್ಯರ ಚಕ್ರವರ್ತಿಯಾದಂತಹ ಎರಡನೇ ಪುಲಿಕೇಶಿ ಐಹೊಳೆಯಲ್ಲಿ ಮೇಗುತಿ ದೇವಾಲಯದ ಗೋಡೆಯಲ್ಲಿ ಒಂದು ಶಾಸನವನ್ನು ಬಿಟ್ಟಿದ್ದಾರೆ. ಅದನ್ನು ಐಹೊಳೆ ಪ್ರಶಸ್ತಿ ಅಂತಲೇ ಕರೆಯಲಾಗುತ್ತೆ. ಅದು ಅವರ ಜೀವನ ಸಾಧನೆಗಳ ಬಗ್ಗೆ ಹೇಳುತ್ತೆ. ಹರ್ಷವರ್ಧನನನ್ನು ಪುಲಿಕೇಶಿ ಹೇಗೆ ಸೋಲಿಸಿದ ಎನ್ನುವಂತಹ ವಿಚಾರವನ್ನು ಅದರಲ್ಲಿ ನಾವು ತಿಳಿದುಕೊಳ್ಬೋದು. ಹಾಗಾಗಿ ಅದು ಸಹ ತುಂಬ ಪ್ರಮುಖವಾದದ್ದು. ಆಮೇಲೆ ಚೋಳರ ಸ್ಥಳೀಯ ಆಡಳಿತದ ಬಗ್ಗೆ ತಿಳ್ಕೊಳ್ಳೋಕೆ, ಅವರ ಸ್ಥಳೀಯ ಆಡಳಿತ ಮಹಾಸಭೆಗಳ ಬಗ್ಗೆ ತಿಳ್ಕೊಳ್ಳೋಕೆ ಉತ್ತರ ಮೇರೂರು ಪರಾಂತಕ ಚೋಳನಿಂದ ರಚಿಸಲ್ಪಟ್ಟಿರುವಂತಹ ಉತ್ತರ ಮೇರೂರು ಶಾಸನ, ಆ ಒಂದು ಶಾಸನ ಚೋಳರ ಸ್ಥಳೀಯ ಆಡಳಿತದ ಬಗ್ಗೆ, ಗ್ರಾಮಾಡಳಿತದ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮಗೆ ಅದ್ಭುತವಾದಂತಹ ಒಂದು ಶಾಸನವಾಗಿದೆ ಅಂತ ನಾವು ಹೇಳಬಹುದು. ಶಾಂತಿವರ್ಮನ ತಾಳಗುಂದ ಶಾಸನ, ಮಯೂರವರ್ಮನ ಚಂದ್ರವಳ್ಳಿ ಶಾಸನ, ಇವೆಲ್ಲವೂ ತುಂಬ ಪ್ರಮುಖವಾದಂತಹ ಶಾಸನಗಳು. ಈ ಒಂದು ಶಾಸನಗಳ ಅಧ್ಯಯನದಿಂದ ನಾವು ಆ ಒಂದು ರಾಜರ, ಸಾಮ್ರಾಟರ, ಸಾಮ್ರಾಜ್ಯಗಳ ಗಡಿ ಇರಬಹುದು, ಆಡಳಿತ ಇರಬಹುದು, ಅವರ ಕಾಲ ಇರಬಹುದು, ಅವರ ಧರ್ಮ ಇರಬಹುದು, ಅವರ ವಂಶಾವಳಿ ಇರಬಹುದು, ಆ ಕಾಲದ ಒಂದು ಭಾಷೆ ಇರ್ಬೋದು, ಅಥವಾ ಆ ಲಿಪಿ ಹೇಗಿತ್ತು ಎನ್ನುವುದಿರ್ಬೋದು. ಹೀಗೆ ಸಾಕಷ್ಟು ಮಾಹಿತಿಯನ್ನು ಈ ಒಂದು ಶಾಸನಗಳ ಅಧ್ಯಯನದಿಂದ ನಾವು ತಿಳಿದುಕೊಳ್ಳಬಹುದು. ಸೊ ಪ್ರಾಚೀನ ಭಾರತದ ಇತಿಹಾಸದ ಅಧ್ಯಯನಕ್ಕೆ ಸಾಕಷ್ಟು ಶಾಸನಗಳ ಒಂದು ಲಭ್ಯತೆ ಎನ್ನುವುದು ಇದೆ. ಇನ್ನೂ ಹೊಸ ಹೊಸ ಶಾಸನಗಳನ್ನು ನಾವು ಸಂಶೋಧನೆ ಮಾಡ್ತಾನೇ ಇದ್ದೇವೆ. ಇದು ಶಾಸನಗಳಿಗೆ ಸಂಬಂಧಿಸಿದಂತೆ. ಶಾಸನಗಳಲ್ಲದೆ ನಾಣ್ಯಗಳು ಪುರಾತತ್ವ ಆಧಾರಗಳಲ್ಲಿ ಮತ್ತೊಂದು ಪ್ರಮುಖವಾದಂತಹ ಒಂದು ಭಾಗ ಅಂದರೆ ನಾಣ್ಯಗಳು. ನಾಣ್ಯಗಳು ಇತಿಹಾಸ ರಚನೆಗೆ ತುಂಬ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತವೆ. ನಾಣ್ಯಗಳ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಅಂತ ಹೇಳ್ತೇವೆ. ಇಂಗ್ಲೀಷಲ್ಲಿ ನ್ಯೂಮಸ್ಮ್ಯಾಟಿಕ್ಸ್ ಅಂತ ಹೇಳ್ತೀವಿ. ನಾಣ್ಯಗಳ ಅಧ್ಯಯನವನ್ನು ದ ಸ್ಟಡಿ ಆಫ್ ಕಾಯಿನ್ಸ್ ಈಸ್ ಕಾಲ್ಡ್ ನ್ಯೂಮಸ್ಮ್ಯಾಟಿಕ್ಸ್. ಪ್ರಾಚೀನ ಕಾಲದಿಂದ ಭಾರತದಲ್ಲಿ ಹಲವಾರು ರೀತಿಯ ಲೋಹಗಳನ್ನು ಬಳಸಿಕೊಂಡು ನಾಣ್ಯಗಳನ್ನು ಹೊರಡಿಸಲಾಗ್ತಾ ಇತ್ತು. ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ ಮತ್ತು ಹಲವಾರು ಲೋಹಗಳ ಒಂದು ಮಿಶ್ರಣದಿಂದ, ಸೀಸ, ತವರ, ಅವುಗಳೆಲ್ಲ ಮಿಶ್ರಣದಿಂದ ನಾಣ್ಯಗಳನ್ನು ಮಾಡಲಾಗ್ತಾ ಇತ್ತು. ಪ್ರಾಚೀನ ಭಾರತದ ನಾಣ್ಯಗಳನ್ನು ನಾವು ಅದರಲ್ಲಿಯೂ ಈ ಒಂದು ಆರ್ಯರ ಅಥವಾ ವೇದಗಳ ಕಾಲದ ನಾಗರಿಕತೆಯಲ್ಲಿ ನಾಣ್ಯವನ್ನು ನಿಷ್ಕ, ಕಶರ್ಪಣ, ಸುವರ್ಣ, ಶತಮಾನ, ಕೃಷ್ಣವಲ ಅಂತ ಎಲ್ಲ ಕರೆಯಲಾಗ್ತಾ ಇತ್ತು. ಅನಂತರ ಅದನ್ನು ಗಡ್ಯಾಣ, ದಿನಾರ, ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿಯೂ ಸಹ ಅವುಗಳನ್ನು ಕರೆಯಲಾಗ್ತಾ ಇತ್ತು. ಹಾಗಾಗಿ ಪ್ರಾಚೀನ ಕಾಲದಿಂದ ನಮ್ಮ ರಾಜರುಗಳು ನಾಣ್ಯಗಳನ್ನು ಹೊರಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಅಲ್ಲದೆ ಗ್ರೀಕರ ನಾಣ್ಯಗಳು ಸಹ ಭಾರತದಲ್ಲಿ ಸಿಕ್ಕಿದ್ದಾವೆ. ಹಲವಾರು ಕಡೆ ಗ್ರೀಕರ ನಾಣ್ಯಗಳು, ಭಾರತದ ಕರಾವಳಿಯಲ್ಲಿ ಹಲವೆಡೆ ಈ ಗ್ರೀಕರ ನಾಣ್ಯಗಳು ಸಹ ನಮಗೆ ಸಿಕ್ಕಿದ್ದಾವೆ. ಅದು ಭಾರತ ಮತ್ತು ಗ್ರೀಕ್ ಸಂಸ್ಕೃತಿಯೊಂದಿಗೆ ಇದ್ದಂತಹ ಒಂದು ಸಾಂಸ್ಕೃತಿಕ ಸಂಬಂಧ ಮತ್ತು ವಾಣಿಜ್ಯ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳೋಕೆ ನಮಗೆ ಇದು ಅದ್ಭುತವಾದಂತಹ ಒಂದು ಕೊಡುಗೆಯನ್ನು ನಮಗೆ ಕೊಡುತ್ತೆ, ಈ ಒಂದು ಗ್ರೀಕ್ ನಾಣ್ಯಗಳು. ಈ ಒಂದು ನಾಣ್ಯಗಳ ಅಧ್ಯಯನದಿಂದ ಪ್ರಾಚೀನ ಭಾರತದ ರಾಜಕೀಯ ವಿಚಾರಗಳನ್ನು, ಆ ರಾಜ, ಅವನ ಆಳ್ವಿಕೆಯ ಕಾಲ, ಅವನ ಧರ್ಮ, ಇವೆಲ್ಲವನ್ನು ನಾವು ತಿಳಿದುಕೊಳ್ಬಹುದು. ಮತ್ತು ಅಲ್ಲದೆ ಆ ಕಾಲದ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಧಾರ್ಮಿಕ ವಿಚಾರಗಳು, ನಾಣ್ಯಗಳ ಮೇಲೆ ದೇವತೆಗಳ ಒಂದು ಚಿತ್ರಗಳನ್ನು ನಾವು ಕಾಣ್ತೇವೆ. ಸೊ ಅದು ಆ ಒಂದು ಧರ್ಮ ಅರ್ಥ ಮಾಡಿಕೊಳ್ಳೋಕ್ಕೆ ನಮಗೆ ಸಾಧ್ಯವಾಗುತ್ತೆ. ಎಲ್ಲಕ್ಕಿಂತ ಮಿಗಿಲಾಗಿ ಆ ಕಾಲದ ಜನರ ಈ ಒಂದು ಲೋಹದ ಬಗ್ಗೆ ಇದ್ದಂತಹ ಜ್ಞಾನ, ಲೋಹಗಳ ಬಗ್ಗೆ ಇದ್ದಂತಹ ಜ್ಞಾನ, ಆ ತಂತ್ರಜ್ಞಾನ, ಮೆಟಲರ್ಜಿಕಲ್ ಸ್ಕಿಲ್ಸ್ ಅಂತೀವಲ್ವ, ಲೋಹಶಾಸ್ತ್ರದ ಬಗ್ಗೆ ಅವರಿಗಿದ್ದಂತಹ ಒಂದು ಜ್ಞಾನ ನಮಗೆ ಅರ್ಥವಾಗುತ್ತೆ. ಸೊ ನಾಣ್ಯಗಳು ತುಂಬ ಪ್ರಮುಖವಾದವುಗಳು. ಈ ಒಂದು ಚಿತ್ರದಲ್ಲಿ ನೀವು ಕಾಣಬಹುದು
ಚಿನ್ನದ ನಾಣ್ಯಗಳು, ಸಮುದ್ರಗುಪ್ತನ ಒಂದು ನಾಣ್ಯಗಳು, ಸಮುದ್ರಗುಪ್ತನ ಅಶ್ವಮೇಧ ನಾಣ್ಯ, ಕುದುರೆಯ ಒಂದು ಚಿತ್ರ ಇದೆ, ಅಶ್ವಮೇಧ ನಾಣ್ಯ. ಅದೇ ರೀತಿ ಸಮುದ್ರಗುಪ್ತನ ಮತ್ತೊಂದು ನಾಣ್ಯದಲ್ಲಿ ನಾವು ಆತ ವೀಣಾಪಾಣಿಯಾಗಿದ್ದಾನೆ, ವೀಣೆಯನ್ನು ನುಡಿಸುತ್ತಿರುವಂತಹ ಒಂದು ಚಿತ್ರ ಇದೆ. ಸೊ ಸಂಗೀತದಲ್ಲಿ ಅವನಿಗೆ ಯಾವ ರೀತಿಯ ಒಂದು ಅಭಿರುಚಿ ಇತ್ತು ಅಂತ ನಮಗೆ ಗೊತ್ತಾಗುತ್ತೆ. ಮತ್ತೊಂದು ಚಿತ್ರ ಇಲ್ಲಿ ಚಂದ್ರಗುಪ್ತ ವಿಕ್ರಮಾದಿತ್ಯ, ಎರಡನೇ ಚಂದ್ರಗುಪ್ತನ ಒಂದು ಚಿನ್ನದ ನಾಣ್ಯವನ್ನು ಇಲ್ಲಿ ಕಾಣಬಹುದು. ಅಲ್ಲದೆ ತಾಮ್ರ, ಬೆಳ್ಳಿ ನಾಣ್ಯಗಳನ್ನು ಸಹ ನಾವು ಈ ಒಂದು ಚಿತ್ರದಲ್ಲಿ ಕಾಣಬಹುದು. ಹೀಗೆ ಎಲ್ಲ ಒಂದು ಲೋಹಗಳಲ್ಲಿ ಈ ಒಂದು ನಾಣ್ಯಗಳನ್ನು ನಾವು ಕಾಣುತ್ತೇವೆ. ಆ ನಾಣ್ಯಗಳು ಪ್ರಾಚೀನ ಭಾರತದ ಇತಿಹಾಸ ರಚನೆಗೆ ನಮಗೆ ಅದ್ಭುತವಾದಂತಹ ಮಾಹಿತಿಯನ್ನು ಒದಗಿಸುವುದರಲ್ಲಿ ಎರಡನೇ ಮಾತಿಲ್ಲ. ನಾಣ್ಯಗಳ ನಂತರ ನಾವು ಪುರಾತತ್ವ ಆಧಾರಗಳಲ್ಲಿ ಮತ್ತೊಂದು ಘಟಕ, ಮತ್ತೊಂದು ವಿಭಾಗ ಸ್ಮಾರಕಗಳು. ಸ್ಮಾರಕಗಳು, ನಾನು ಆಗಲೇ ಹೇಳಿದಂತೆ ಸ್ಮಾರಕಗಳು ಅಂದರೆ ಏನೂ ಅಲ್ಲ, ನಮ್ಮ ಹಿಂದಿನ ಜನರು ನಿರ್ಮಿಸಿ ಬಿಟ್ಟು ಹೋಗಿರುವಂತಹ ಎಲ್ಲ ಪಳೆಯುಳಿಕೆಗಳನ್ನು ನಾವು ಸ್ಮಾರಕಗಳು ಅಂತ ನಾವು ಹೇಳ್ಬೋದು. ಅದು ಸ್ತೂಪ ಇರ್ಬೋದು, ಚೈತ್ಯ ಇರ್ಬೋದು, ವಿಹಾರ ಇರ್ಬೋದು, ಬಸದಿ ಇರ್ಬೋದು, ಅರಮನೆಗಳಿರ್ಬೋದು, ದೇವಾಲಯಗಳಿರ್ಬೋದು, ಆಮೇಲೆ ರಾಕೆಟ್ ಕೇವ್ ಟೆಂಪಲ್ಸ್ ಅಂತ ಹೇಳ್ತೀವಲ್ವ, ಗುಹಾಂತರ ದೇವಾಲಯಗಳಿರ್ಬೋದು. ಇವೆಲ್ಲವನ್ನು ನಾವು ಒಟ್ಟಾರೆಯಾಗಿ ಸ್ಮಾರಕಗಳ ಒಂದು ಸಾಲಿಗೆ ಸೇರಿಸಬಹುದು. ಸೊ ಈ ಒಂದು ಸ್ಮಾರಕಗಳು ಆ ಜನರ ಜೀವನ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ನಮಗೆ ಅದ್ಭುತವಾದಂತಹ ಮಾಹಿತಿಯನ್ನು ನಮಗೆ ಕೊಡ್ತಾ ಹೋಗ್ತವೆ. ಅದರಲ್ಲಿ ಪ್ರಮುಖವಾಗಿ ಅಶೋಕನ ಸ್ತಂಭಗಳಿರಬಹುದು. ಅಶೋಕ ವಿಶೇಷವಾದಂತಹ ಒಂದು ಸ್ತಂಭಗಳನ್ನೇನು ಹೊರಡಿಸಿದ, ಅವುಗಳನ್ನು ಅಶೋಕನ್ ಪಿಲ್ಲರ್ಸ್ ಅಂತಲೇ ನಾವೇನು ಕರಿತೇವೆ, ಅವು ಸಹ ಸ್ಮಾರಕಗಳ ಪಟ್ಟಿಗೆ ಬರುತ್ತೆ. ಬೌದ್ಧ ಧರ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳೋಕ್ಕೆ ಅವನ ಒಂದು ಈ ಒಂದು ಸ್ತಂಭಗಳು ನಮಗೆ ಅದ್ಭುತವಾದಂತಹ ಮಾಹಿತಿಯನ್ನು ನೀಡ್ತವೆ. ಅಲ್ಲದೆ ಮೌರ್ಯರ ಅರಮನೆ ಅದ್ಭುತವಾಗಿತ್ತು ಅಂತ ಹೇಳಿಬಿಟ್ಟು ಅನಂತರ ಗುಪ್ತರ ಕಾಲದಲ್ಲಿ ಭೇಟಿ ನೀಡಿದಂತಹ ಪಾಹಿಯಾನ್ ತನ್ನ ಒಂದು ಬರವಣಿಗೆಗಳಲ್ಲಿ ಬರಿತಾ ಹೋಗ್ತಾನೆ. ಇವತ್ತಿಗೂ ಸಹ ಪಾಟಲಿಪುತ್ರದಲ್ಲಿ ಮೌರ್ಯರ ಅರಮನೆಯ ಒಂದು ಅವಶೇಷಗಳನ್ನು ಗುರುತಿಸಿ ತೆಗೆಯಲಾಗಿದೆ. ಸೊ ಅದಲ್ಲದೆ ಸ್ತೂಪಗಳು, ಅಶೋಕನೇ ಹಲವೆಡೆ ಸ್ತೂಪಗಳನ್ನು ನಿರ್ಮಾಣ ಮಾಡ್ದ. ಅದರಲ್ಲಿ ಸಾಂಚಿ ಸ್ತೂಪ ಒಂದು ತುಂಬ ಪ್ರಮುಖವಾದದ್ದು. ಸೊ ಸ್ತೂಪಗಳು ಬೌದ್ಧ ಧರ್ಮದ ಬಗ್ಗೆ, ಸ್ತೂಪ ಅಂದರೆ ಬೇರೆ ಏನೂ ಅಲ್ಲ, ಬುದ್ಧನ ಮತ್ತು ಅವನ ಅವಶೇಷಗಳ ಮೇಲೆ ನಿರ್ಮಿಸಿದಂತಹ ಅರ್ಧ ಗೋಳಾಕಾರದ ಕಟ್ಟಡವನ್ನೇ ನಾವು ಸ್ತೂಪ ಅಂತ ನಾವು ಕರಿತೇವೆ. ಸೊ ಭಾರತದಲ್ಲಿ ಈ ಒಂದು ಸ್ತೂಪಗಳನ್ನು ಹಲವೆಡೆ ನಾವು ಕಾಣ್ತೇವೆ. ಅಶೋಕನೇ 30,000 ಸ್ತೂಪಗಳನ್ನು ರಚನೆ ಮಾಡಿದ್ದ ಅಂತ ಹೇಳಲಾಗುತ್ತೆ. ಆದರೆ ಈಗ ಕೆಲವು ಕಡೆ ಮಾತ್ರ ಈ ಒಂದು ಸ್ತೂಪಗಳು ಉಳಿದಿದ್ದಾವೆ. ಅದರಲ್ಲಿಯೂ ಸಾಂಚಿಯ ಒಂದು ಸ್ತೂಪಗಳು ತುಂಬ ಹೆಸರಾಂತ ಸ್ತೂಪಗಳಾಗಿದ್ದಾವೆ. ಸೊ ಅದು ಬೌದ್ಧ ಧರ್ಮದ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮಗೆ ಅದ್ಭುತ ಆಕರಗಳಾಗಿದ್ದಾವೆ. ಅವಲ್ಲದೆ ದೇವಾಲಯಗಳು, ಅದರಲ್ಲಿಯೂ ಗುಪ್ತರ ಕಾಲದಲ್ಲಿ ದೇವಾಲಯಗಳ ರಚನೆ ಎನ್ನುವುದು ಮೊಟ್ಟ ಮೊದಲ ಬಾರಿಗೆ ಆರಂಭವಾಯಿತು. ಗುಪ್ತರ ಒಂದು ದೇವಾಲಯಗಳು, ಸಾಂಚಿಯ ದೇವಾಲಯ ಇರ್ಬೋದು, ದಿಯೋಗರ್ನ ದೇವಾಲಯ, ಬೀತರ್ಗಾವ್ನ ದೇವಾಲಯ, ತಿಗಾವಾದ ದೇವಾಲಯ, ಏರಾನ್ನ ದೇವಾಲಯ, ನಾಚಿನಿ ಕುತ್ತಾರ, ಭೂಮಾರ, ಹೀಗೆ ಹಲವೆಡೆ ಗುಪ್ತರ ದೇವಾಲಯಗಳಿದೆ. ಆ ಒಂದು ದೇವಾಲಯಗಳು ಧಾರ್ಮಿಕ ವಿಚಾರವನ್ನು, ಗುಪ್ತರ ಕಾಲದ ಧರ್ಮವನ್ನು ಅರ್ಥ ಮಾಡಿಕೊಳ್ಳೋಕ್ಕೆ, ವಾಸ್ತುಶಿಲ್ಪವನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ನಮಗೆ ಅದ್ಭುತ ಒಂದು ಆಕರಗಳಾಗಿದ್ದಾವೆ ಅಂತ ನಾವು ಹೇಳಬಹುದು. ಅಲ್ಲದೆ ಪಲ್ಲವರ ಒಂದು ಸ್ಮಾರಕಗಳಿರ್ಬೋದು, ಮಹಾಬಲಿಪುರಂ ಇರ್ಬೋದು, ಅಥವಾ ಕಂಚಿಯಲ್ಲಿರುವಂತಹ ಅವರ ದೇವಾಲಯಗಳಿರ್ಬೋದು, ಮಹಾಬಲಿಪುರಂನ ಒಂದು ಕಡಲ ತೀರದಲ್ಲಿ ಇರುವಂತಹ ಈ ಒಂದು ರಥಗಳು ಅಥವಾ ಪಗೋಡಗಳು ಇರಬಹುದು, ಮಹಾಬಲಿಪುರಂನಲ್ಲಿರುವಂತಹ ಗುಹಾಂತರ ದೇವಾಲಯಗಳಿರಬಹುದು, ಮತ್ತು ಅಲ್ಲಿರುವಂತಹ ತೀರ ದೇವಾಲಯ ಇರಬಹುದು. ಇವೆಲ್ಲವೂ ಪಲ್ಲವರ ಕಾಲದ ಧಾರ್ಮಿಕ ವಿಚಾರವನ್ನು ನಾವು ತಿಳಿದುಕೊಳ್ಳೋಕ್ಕೆ, ಅವರ ವಾಸ್ತುಶಿಲ್ಪ ಶೈಲಿಯನ್ನು ತಿಳ್ಕೊಳ್ಳೋಕ್ಕೆ, ಅವರ ಒಂದು ಸ್ಕಿಲ್ ಅಂತ ನಾವೇನು ಹೇಳ್ತೀವಿ, ಕೌಶಲ್ಯ, ವಾಸ್ತುಶಿಲ್ಪ ಕೌಶಲ್ಯ, ಶಿಲ್ಪಕಲಾ ಕೌಶಲ್ಯ ಏನಿತ್ತು ಎನ್ನುವುದನ್ನು ನಾವು ಇದರಿಂದ ತಿಳಿದುಕೊಳ್ಳಬಹುದು. ಅಲ್ಲದೆ ಚೋಳರ ಒಂದು ಸ್ಮಾರಕಗಳು, ತಂಜಾವೂರು, ಗಂಗೈಕೊಂಡ ಚೋಳಪುರಂ, ಧಾರಾಶುರಂ, ಕೋಲಾರ, ಕುಂಭಕೋಣಂ, ಶ್ರೀನಿವಾಸನಲ್ಲೂರು, ತಿರುಚಿನಾಪಳ್ಳಿ ಮುಂತಾದ ಹಲವೆಡೆ
ಅವರ ಒಂದು ಸ್ಮಾರಕಗಳನ್ನು ನಾವು ಕಾಣ್ತೇವೆ, ದೇವಾಲಯಗಳನ್ನು ನಾವು ಕಾಣ್ತೇವೆ. ಆ ಒಂದು ದೇವಾಲಯಗಳು ಸಹ ಚೋಳರ ಬಗ್ಗೆ ಅರಿಯಲು ನಮಗೆ ಅದ್ಭುತ ಆಕರಗಳಾಗಿದ್ದಾವೆ. ಅಲ್ಲದೆ ಪ್ರಾಚೀನ ಕಾಲದಲ್ಲಿ ರಚನೆಯಾದಂತಹ ಈ ಒಂದು ಅಜಂತಾ ಮತ್ತು ಎಲ್ಲೋರಾದ ಗುಹಾಂತರ ದೇವಾಲಯಗಳು, ಓಕೆ, ಬಂಡೆಯನ್ನು ಕೊರೆದು, ಆ ಬೆಟ್ಟದ ಬಂಡೆಯನ್ನು ಕೊರೆದು ಗುಹೆಗಳನ್ನು ಏನು ನಿರ್ಮಾಣ ಮಾಡಲಾಗಿದೆ, ಅಜಂತಾ ಮತ್ತು ಎಲ್ಲೋರಾದಲ್ಲಿರುವಂತಹ ಗುಹಾಂತರ ದೇವಾಲಯಗಳು, ಅವು ನಮಗೆ ಅಂದಿನ ಕಾಲದ ವಿಚಾರವನ್ನು ತಿಳ್ಕೊಳ್ಳೋಕ್ಕೆ, ಅದರಲ್ಲಿಯೂ ಅಜಂತಾ ಮತ್ತು ಎಲ್ಲೋರಾದ ಗುಹಾಂತರ ದೇವಾಲಯಗಳಲ್ಲಿರುವಂತಹ ಒಂದು ಚಿತ್ರಕಲೆ ನಮಗೆ ರಾಜಕೀಯ ವಿಚಾರಗಳಲ್ಲದೆ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಕ್ಕೆ, ಜನಸಾಮಾನ್ಯರ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಅವರ ಉಡುಗೆ ತೊಡುಗೆಗಳ ಬಗ್ಗೆ ತಿಳಿದುಕೊಳ್ಳೋಕ್ಕೆ ನಮಗೆ ಅದ್ಭುತವಾದಂತಹ ಒಂದು ಆಕರಗಳಾಗಿದ್ದಾವೆ. ಈ ಒಂದು ಸ್ಮಾರಕಗಳಲ್ಲಿ ಮತ್ತೊಂದು ತುಂಬ ಪ್ರಮುಖವಾದಂತಹ ಒಂದು ಅಂಶ ಅಂದರೆ ಚಿತ್ರಕಲೆ. ಚಿತ್ರಕಲೆಯೇ ಸಹ ಆ ಪ್ರಾಚೀನ ಮಾನವನ ಒಂದು ಅಭಿವ್ಯಕ್ತಿಯನ್ನು ಹೇಳುವಂತಹ ಪ್ರಮುಖ ಆಧಾರಗಳಾಗಿದ್ದಾವೆ. ಈ ಒಂದು ಚಿತ್ರಕಲೆಯನ್ನು ನಾವು ಅಜಂತಾ, ಎಲ್ಲೋರ ಅಲ್ಲಿ ನಾವು ಕಾಣ್ತೇವೆ. ನಾನು ಈಗಾಗಲೇ ಹೇಳಿದಂತೆ ಅದ್ಭುತವಾದಂತಹ ಒಂದು ಚಿತ್ರಕಲೆಯನ್ನು ನಾವು ಅಲ್ಲಿ ಕಾಣ್ತೇವೆ. ಸಾವಿರಾರು ವರ್ಷಗಳಾದರೂ ಸಹ ಆ ಒಂದು ಚಿತ್ರಗಳು ಸಂಪೂರ್ಣವಾಗಿ ಹಾಳಾಗದೆ ಇವತ್ತಿಗೂ ಸಹ ಉಳಿದು ಬಂದಿದ್ದಾವೆ. ಅವುಗಳ ಒಂದು ಅಧ್ಯಯನದಿಂದ ನಮಗೆ ಆ ಕಾಲದ ರಾಜಕೀಯ ವಿಚಾರಗಳು ಇರಬಹುದು, ಚಿತ್ರಕಲೆಯ ತಂತ್ರಜ್ಞಾನ ಇರಬಹುದು, ಸಾಮಾನ್ಯ ಜನರ ಒಂದು ಜನಜೀವನ ಇರಬಹುದು, ಬೌದ್ಧ ಧರ್ಮದ ಬಗ್ಗೆ ಇರಬಹುದು, ಜೈನ ಧರ್ಮದ ಬಗ್ಗೆ ಇರಬಹುದು, ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಹಲವಾರು ವಿಚಾರಗಳನ್ನು ಈ ಒಂದು ಚಿತ್ರಕಲೆಯ ಮೂಲಕ ನಾವು ತಿಳಿದುಕೊಳ್ಬಹುದು. ಅಲ್ಲದೆ ಎಲ್ಲಕ್ಕಿಂತ ತುಂಬ ಪ್ರಮುಖವಾಗಿ ಈ ಒಂದು ಬಾಗ್ ಎನ್ನುವಂತಹ ಭೋಪಾಲದಿಂದ ಸ್ವಲ್ಪ ದೂರದಲ್ಲಿ, ಮಧ್ಯಪ್ರದೇಶದ ಭೋಪಾಲದಿಂದ ಸ್ವಲ್ಪ ದೂರದಲ್ಲಿರುವಂತಹ ಬಾಗ್ ಎನ್ನುವಂತಹ ಕಡೆ ಇರುವಂತಹ ಈ ಒಂದು ಗುಹೆಗಳಲ್ಲಿನ ಚಿತ್ರಕಲೆ, ಪ್ರಾಚೀನ ಮಾನವನಿಂದ ರಚಿಸಲ್ಪಟ್ಟಂತಹ ಆ ಒಂದು ಚಿತ್ರಗಳು ಇವತ್ತಿಗೂ ಸಹ ಅದ್ಭುತವಾಗಿದ್ದಾವೆ. ಆ ಜನರ ಜೀವನವನ್ನು ಆ ಒಂದು ಚಿತ್ರಗಳು ನಮ್ಮ ಮುಂದೆ ತಂದಿಡ್ತವೆ. ಲೇಪಾಕ್ಷಿಯ ಒಂದು ವೀರಭದ್ರ ದೇವಾಲಯದಲ್ಲಿರುವಂತಹ ಒಂದು ಚಿತ್ರಕಲೆ, ಆಮೇಲೆ ಬೃಹದೀಶ್ವರ ದೇವಾಲಯ, ತಂಜಾವೂರಿನ ಬೃಹದೀಶ್ವರ ದೇವಾಲಯದ ಗರ್ಭಗುಡಿಯ ಶಿಖರದ ಒಳಭಾಗದಲ್ಲಿರುವಂತಹ ಒಂದು ಚಿತ್ರಕಲೆ. ಸೊ ಈ ಎಲ್ಲ ಚಿತ್ರಕಲೆ ಅವರ ಸಾಕಷ್ಟು ಮಾಹಿತಿಯನ್ನು ನಮ್ಮ ಮುಂದೆ ತಂದಿಡುವ ಕೆಲಸವನ್ನು ಅವು ಮಾಡ್ತವೆ. ಮತ್ತೊಂದು ಕಡೆ ಸಿತ್ತನವಾಸಲ್ ಮತ್ತೊಂದು ಜಾಗ, ಅಲ್ಲಿಯೂ ಸಹ ಚಿತ್ರಕಲೆಯ ಒಂದು ಅವಶೇಷಗಳಿದ್ದಾವೆ. ಅವು ಸಹ ನಮಗೆ ಆ ಕಾಲದ ಜನರ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ನಮಗೆ ಸಾಧ್ಯವಾಗುತ್ತೆ ಅಂತ ನಾವು ಹೇಳಬಹುದು. ನೋಡಿ, ಈ ಒಂದು ಚಿತ್ರಗಳಲ್ಲಿ ನಾವು ಮೊದಲನೆಯದಾಗಿ ಚೈತ್ಯ, ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತಹ ಈ ಒಂದು ಪ್ರಾರ್ಥನಾ ಸ್ಥಳ ಅಂತ ನಾವೇನು ಹೇಳ್ತೀವಿ, ಅದು ಚೈತ್ಯ. ಓಕೆ, ಎರಡನೇದು ಸ್ತೂಪ, ಅರ್ಧಗೋಳಾಕಾರದ ಕಟ್ಟಡ ಸ್ತೂಪ. ನಂತರದ ಚಿತ್ರ ಮೇಲಿನದಲ್ಲಿ ಮೂರನೆಯದಾಗಿ ಅವು ವಿಹಾರಗಳು, ಬೌದ್ಧ ಭಿಕ್ಷುಗಳು ವಿಶ್ರಾಂತಿಯನ್ನು ಪಡೆಯುವ ಸಲುವಾಗಿ ನಿರ್ಮಿಸಿದಂತಹ ದೇವಾಲಯದ ಒಂದು ನಗರ ಶೈಲಿಯ ದೇವಾಲಯದ ಒಂದು ಚಿತ್ರ ಇದೆ. ಗುಪ್ತರ ಕಾಲದ ಒಂದು ಪುಟ್ಟ ದೇವಾಲಯ ನೋಡಿ, ಗರ್ಭಗುಡಿ, ಮುಂದೆ ಒಂದು ಮಂಟಪ ಅಷ್ಟೇ. ಆಮೇಲೆ ಕೆಳಗಿನ ಸಾಲಿನಲ್ಲಿ ಮಹಾಬಲಿಪುರಂನ ತೀರ ದೇವಾಲಯ, ದ್ರಾವಿಡ ಶೈಲಿಯಲ್ಲಿರುವಂತಹ ತೀರ ದೇವಾಲಯ. ಎರಡನೇ ಚಿತ್ರ ತಂಜಾವೂರಿನ ಬೃಹದೀಶ್ವರ ದೇವಾಲಯ, ಅದ್ಭುತವಾದಂತಹ ಒಂದು ದೇವಾಲಯ, ಸುಮಾರು 210 ಅಡಿ ಎತ್ತರ ಇದೆ ಆ ಒಂದು ದೇವಾಲಯದ ಒಂದು ವಿಮಾನ. ಓಕೆ, ಕೊನೆಯದಾಗಿ ಅಶೋಕನ ಸ್ತಂಭ, ಆ ಸ್ತಂಭದ ಮೇಲೆ ಕುಳಿತಿರುವಂತಹ ಸಿಂಹದ ಒಂದು ಶಿಲ್ಪವನ್ನು ನಾವು ಕಾಣ್ತೇವೆ. ಸೊ ಇವನ್ನೆಲ್ಲವನ್ನು ಸಹ ನಾವು ಸ್ಮಾರಕಗಳು ಅಂತ ನಾವು ಹೇಳಬಹುದು. ಸ್ಮಾರಕಗಳಲ್ಲದೆ ಈ ಒಂದು ಪುರಾತತ್ವ ಆಧಾರಗಳಲ್ಲಿ ಕೊನೆಯದು ಮತ್ತೊಂದು ಪ್ರಮುಖವಾದಂತಹ ಒಂದು ಭಾಗ ಅಂದರೆ ಭೂ ಉತ್ಖನನಗಳು. ಭೂ ಉತ್ಖನನ ಅಂದರೆ ಭೂಮಿಯನ್ನು ವೈಜ್ಞಾನಿಕವಾಗಿ ಅಗೆತ ಮಾಡುವುದು. ಆ ಅಗೆತ ಮಾಡುವುದರಿಂದ ಅಂದರೆ ಅಗಿಯುವುದು,
ಎಕ್ಸ್ಕವೇಷನ್ ಈಸ್ ನಥಿಂಗ್ ಬಟ್ ಸೈಂಟಿಫಿಕಲಿ ಡಿಗ್ಗಿಂಗ್ ದ ಲ್ಯಾಂಡ್ ಆರ್ ದ ಅರ್ತ್ ಫಾರ್ ಎನಿ ಹಿಸ್ಟಾರಿಕಲ್ ಪ್ರೂಫ್ಸ್. ಭೂಮಿಯನ್ನು ವೈಜ್ಞಾನಿಕವಾಗಿ ಅಗೆಯುವುದರ ಮೂಲಕ ಭೂಮಿಯಲ್ಲಿ ಹೂತು ಹೋಗಿರುವಂತಹ ಸ್ಮಾರಕಗಳಿರ್ಬೋದು ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ಮಾಡುವಂತಹ ಕಾರ್ಯವನ್ನೇ ನಾವು ಭೂ ಉತ್ಖನನ ಅಂತ ನಾವು ಕರೆಯಬಹುದು. ಭಾರತದ ಹಲವೆಡೆ ಈ ರೀತಿಯ ಒಂದು ಐತಿಹಾಸಿಕ ಕೇಂದ್ರಗಳನ್ನು ಭೂ ಉತ್ಖನನದ ಮೂಲಕ ನಾವು ಹೊರ ತೆಗೆದು ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಅವುಗಳಲ್ಲಿ ತುಂಬ ಪ್ರಮುಖವಾದದ್ದು ಅಂದರೆ ಹರಪ್ಪ ನಾಗರಿಕತೆ. ಬಹುತೇಕ ಹರಪ್ಪ ನಾಗರಿಕತೆಯ ಎಲ್ಲ ಕೇಂದ್ರಗಳನ್ನು ಸಹ ಈ ಒಂದು ಭೂ ಉತ್ಖನನದ ಮೂಲಕವೇ ನಾವು ಹೊರತೆಗೆದು ಪ್ರಪಂಚಕ್ಕೆ ನಮ್ಮ ಪ್ರಾಚೀನ ಸಂಸ್ಕೃತಿಯನ್ನು ತಿಳಿಸುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಹರಪ್ಪವನ್ನು 1921ರಲ್ಲಿ ದಯಾರಾಮ್ ಸಹಾನಿಯವರು ಹೊರ ಜಗತ್ತಿಗೆ ಪರಿಚಯ ಮಾಡಿದರು. 22ರಲ್ಲಿ ಮೊಹಂಜೊದಾರೊವನ್ನು ಆರ್ ಡಿ ಬ್ಯಾನರ್ಜಿಯವರು ಹೊರ ಜಗತ್ತಿಗೆ ಪರಿಚಯ ಮಾಡಿದರು. ಹೀಗೆ ಹಲವೆಡೆ ಎಸ್ ಆರ್ ರಾವ್ ಅವರು ಲೋಥಾಲ್, ಹರಪ್ಪಾದ ಹಡಗುಕಟ್ಟೆ ಲೋಥಾಲನ್ನು ಅವರು ಹುಡುಕಿ ಹೊರ ಜಗತ್ತಿಗೆ ತಂದರು. ಅಲ್ಲದೆ ನಳಂದ ಏನು ಪ್ರಾಚೀನ ಕಾಲದಲ್ಲಿ ವರ್ಧನರ ಕಾಲದಲ್ಲಿ ನಳಂದ ವಿಶ್ವವಿದ್ಯಾನಿಲಯ ತುಂಬ ಪ್ರಮುಖವಾಗಿತ್ತು, ಅದರ ಅವಶೇಷಗಳನ್ನು ಇವತ್ತಿಗೂ ಸಹ ನಾವು ನಳಂದಾದಲ್ಲಿ ಕಾಣಬಹುದು. 1875ರಲ್ಲಿ ಡಾಕ್ಟರ್ ಕನಿಂಗ್ಹ್ಯಾಮ್ ಅವರು ಆ ಒಂದು ನಳಂದಾದ ಅವಶೇಷಗಳನ್ನು ಸಂಶೋಧನೆ ಮಾಡಿ ಹೊರತಂದರು. ಮತ್ತು ಪಾಟಲಿಪುತ್ರ ಮತ್ತು ತಕ್ಷಶಿಲೆಯ ಒಂದು ಅವಶೇಷಗಳನ್ನು ಉತ್ಖನನದ ಮೂಲಕ ತೆಗೆಯಲಾಗಿದೆ ಡಾಕ್ಟರ್ ಸ್ಪೂನರ್ ಅವರು 1913ರಲ್ಲಿ. ಆಮೇಲೆ ಆಂಬ್ರಿ ಎನ್ನುವಂತಹ ಒಂದು ಸ್ಥಳದಲ್ಲಿ 1929ರಲ್ಲಿ NG ಮಜುಮ್ದಾರ್ ಅವರು ಅದನ್ನು, ಹೀಗೆ ರಂಗಾಪುರ, ನಾನು ಹೇಳಿದಂತೆ ಹರಪ್ಪ ನಾಗರಿಕತೆಗೆ ಸಂಬಂಧಿಸಿದಂತಹ ನೂರಾರು ಹೆಚ್ಚು, ಒಟ್ಟು ಸುಮಾರು 1000 ಕೇಂದ್ರಗಳಿದ್ದಾವೆ. ಆ 1000 ಕೇಂದ್ರಗಳನ್ನು ಸಹ ಭೂ ಉತ್ಖನನದ ಮೂಲಕವೇ ನಾವು ತೆಗೆದು ಆ ಮೂಲಕ ಆ ಜನರ ಒಂದು ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ನೋಡಿ, ಈ ಒಂದು ಚಿತ್ರಗಳಲ್ಲಿ ಹರಪ್ಪ ನಾಗರಿಕತೆಯ ಒಂದು ಅವಶೇಷಗಳನ್ನು ಇಲ್ಲಿ ಕಾಣ್ತೇವೆ. ಕಟ್ಟಡಗಳು, ಇದು ಬಾವಿ, ಹೇಗೆ ಅವಶೇಷಗಳನ್ನು ಅಗೆದು ಹೊರತೆಗೆಯಲಾಗಿದೆ ಎನ್ನುವುದಕ್ಕೆ ಇದು ಸಾಕ್ಷ್ಯವನ್ನು ನೀಡ್ತಾ ಇದೆ. ಇದು ನಳಂದ, ಈ ಒಂದು ಚಿತ್ರ ನಳಂದ ವಿಶ್ವವಿದ್ಯಾಲಯವಿದ್ದಂತಹ ಒಂದು ಜಾಗ, ಅದನ್ನು ಉತ್ಖನನದಿಂದ ತೆಗೆಯಲಾಗಿದೆ. ಇದು ತುಂಬ ಪ್ರಮುಖವಾದದ್ದು. ಏನು ಒಂದು ಸಮಾಧಿ ಅಥವಾ ಶವ ಸಂಸ್ಕಾರ ಏನಾಗಿದೆ ಅದನ್ನು ಭೂ ಉತ್ಖನನದಿಂದ ಹೊರತೆಗೆದಿರುವಂತಹ ಒಂದು ಚಿತ್ರ. ಇದು ಮತ್ತೊಂದು ಭೂ ಉತ್ಖನನದ ಚಿತ್ರ. ಇದು ಸಹ ಹರಪ್ಪ ಸಂಸ್ಕೃತಿಗೆ ಸಂಬಂಧಿಸಿದಂತಹ ಭೂ ಉತ್ಖನನದಿಂದ ಹೊರತೆಗೆದಿರುವಂತಹ ಒಂದು ಕೇಂದ್ರಗಳು. ಸೊ ಹೀಗೆ ಭೂ ಉತ್ಖನನದ ಮೂಲಕ ಈ ಒಂದು ಭೂಮಿಯಲ್ಲಿ ಹುದುಗಿ ಹೋಗಿರುವಂತಹ ಒಂದು ಸ್ಮಾರಕಗಳನ್ನು ತೆಗೆಯುವಂತಹ ಪ್ರಯತ್ನವನ್ನು ನಾವೇನು ಮಾಡ್ತೇವೆ, ಅದನ್ನು ಭೂ ಉತ್ಖನನ, ಅದರಿಂದ ನಮಗೆ ಅದ್ಭುತ ಮಾಹಿತಿ ಇತಿಹಾಸ ರಚನೆಗೆ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿಯವರೆಗೆ ನಾನು ಆಧಾರಗಳು, ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಂಡೆ. ಈ ಒಂದು ತರಗತಿಯಿಂದ ನಿಮಗೆ ಆಧಾರಗಳ ಮಹತ್ವ ಅರ್ಥವಾಗಿದೆ, ಆಧಾರಗಳ ವರ್ಗೀಕರಣ ನಿಮಗೆ ಅರ್ಥವಾಗಿದೆ. ಸಾಹಿತ್ಯಾಧಾರಗಳು, ಅದರಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯವನ್ನು ತಾವು ತಿಳ್ಕೊಂಡಿದ್ದೀರಾ, ಮತ್ತು ಪುರಾತತ್ವ ಆಧಾರಗಳು ಮತ್ತು ಅದರ ಇತರೆ ವಿಧಗಳನ್ನು ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಧನ್ಯವಾದಗಳು.